ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಮಡಿಕೇರಿ ದಸರಾ ಉತ್ಸವಕ್ಕೆ ರಾಜ್ಯ ಸರ್ಕಾರದಿಂದ 2 ಕೋಟಿ ರೂಪಾಯಿ ಅನುದಾನವನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ನೇತೃತ್ವದಲ್ಲಿ ನಗರ ದಸರಾ ಸಮಿತಿಯ ನಿಯೋಗ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಡಿಕೇರಿ ದಸರಾ ಉತ್ಸವದ ಸಿದ್ಧತೆ ಹಾಗೂ ಉತ್ಸವದ ಯಶಸ್ವಿ ಆಯೋಜನೆಗಾಗಿ ಸರ್ಕಾರದಿಂದ ಅನುದಾನ ನೀಡುವಂತೆ ಮನವಿ ಮಾಡಿತು. ನಿಯೋಗದ ಮನವಿಗೆ ತಕ್ಷಣ ಸ್ಪಂದಿಸಿದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಡಿಕೇರಿ ದಸರಾಕ್ಕೆ 2 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಘೋಷಣೆ ಮಾಡಿದರು. ಈ ಸಂದರ್ಭ ನಗರ ದಸರಾ ಸಮಿತಿ ಉಪಾಧ್ಯಕ್ಷ ಮಹೇಶ್ ಜೈನಿ, ದಸರಾ ಕಾರ್ಯಾಧ್ಯಕ್ಷ BK ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಅರುಣ್ ಶೆಟ್ಟಿ, ಖಜಾಂಚಿ ಸಬಿತಾ, ಕಾರ್ಯದರ್ಶಿ ಮುದ್ದುರಾಜ್, ದಸರಾ ವೇದಿಕೆ ಸಮಿತಿ ಅಧ್ಯಕ್ಷ ಚಂದ್ರಶೇಖರ ಆರ್ಪಿ, ಅಲಂಕಾರ ಸಮಿತಿ ಅಧ್ಯಕ್ಷ ಮುನೀರ್ ಮಾಚಾರ್, ಯುವ ದಸರಾ ಅಧ್ಯಕ್ಷ ಕವನ್ ಕೊತ್ತೋಳಿ, ದಶಮಂಟಪ ಸಮಿತಿ ಅಧ್ಯಕ್ಷ ಪೂಣಚ, ಪ್ರಧಾನ ಕಾರ್ಯದರ್ಶಿ ವಿನೋದ್ ಪ್ರಕಾಶ್ ಆಚಾರ್ಯ, ಕಾರ್ಯದರ್ಶಿ ಮೋಹನ್, ಗಜೇಂದ್ರ, ಜಗದೀಶ್ ಸೇರಿದಂತೆ ದಸರಾ ಸಮಿತಿ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಕಣ್ಣಂಗಾಲ ಗ್ರಾಮ ಪಂಚಾಯಿತಿಗೆ ಒಳಪಡುವ ಯಡೂರು ವ್ಯಾಪ್ತಿಯಲ್ಲಿ ಕೃಷಿ ಫಸಲು ನಾಶ, ಸಾರ್ವಜನಿಕರ ಮೇಲೆ ದಾಳಿಗೆ ಮುಂದಾಗ್ತಾ ಇದ್ದ ಸುಮಾರು 38 ವರ್ಷದ ಗಂಡಾನೆಯಿಂದ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಬುಧವಾರ ಕಾಡಾನೆಯೊಂದನ್ನು ಸೆರೆ ಹಿಡಿದು ಗುರುವಾರ ತಾತ್ಕಾಲಿಕ ಬಿಡುವು ನೀಡಿ ಶುಕ್ರವಾರ ಮತ್ತೆ ಕಾರ್ಯಾಚರಣೆ ಆರಂಭಿಸಿದ ಅರಣ್ಯ ಇಲಾಖೆ ತಂಡ ಯಡೂರು ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿದ್ದ ಮತ್ತೊಂದು ಕಾಡಾನೆಯನ್ನ ಅರವಳಿಕೆ ನೀಡಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಕಾರದಿಂದ 3 ಆನೆಗಳನ್ನು ಹಿಡಿಯಲು ಆದೇಶ ನೀಡಲಾಗಿತ್ತು. ಇದೀಗ 2 ಆನೆಗಳನ್ನು ಪತ್ತೆ ಹಚ್ಚಿ ಸೆರೆ ಹಿಡಿದು ದುಬಾರೆ ಶಿಬಿರಕ್ಕೆ ಸ್ಥಳಾಂತರ ಮಾಡಿರುವ ಅರಣ್ಯ ಇಲಾಖೆ ಶನಿವಾರ, ಭಾನುವಾರ ಮತ್ತೆ ಬಿಡುವು ನೀಡಿದ್ದು, ಉಪಟಳ ನೀಡ್ತಾ ಇರುವ ಮತ್ತೊಂದು ಆನೆಯನ್ನ ಪತ್ತೆ ಹಚ್ಚಿ ಸೋಮವಾರ ಮತ್ತೆ ಕಾರ್ಯಾಚರಣೆ ಮುಂದುವರಿಸಲಿರುವುದಾಗಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ, DFO ವಿನುತಾ ಚೌಹಾಣ್ ನೇತೃತ್ವದ ತಂಡದ ಪರಿಶ್ರಮಕ್ಕೆ ಫಲ ದೊರೆತಿದೆ. ಆನೆ ಸೆರೆಯಾದ ವಿಷಯ ತಿಳಿದ ತಕ್ಷಣ ಕಣ್ಣಂಗಾಲ ಗ್ರಾಮದ ಸುತ್ತಮುತ್ತಲ ಜನರು ನಿಟ್ಟುಸಿರು ಬಿಟ್ಟಿದ್ದು, ಸೆರೆ ಸಿಕ್ಕ ಆನೆಯನ್ನ ವಿಶೇಷ ವಾಹನಕ್ಕೇರಿಸುವ ದೃಶ್ಯವನ್ನು ವೀಕ್ಷಿಸಲು ಕುತೂಹಲದಿಂದ ನೂರಾರು ಜನ ಆಗಮಿಸಿದ್ರು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿಯವರ ಮಾರ್ಗದರ್ಶನದಲ್ಲಿ DFO ವಿನುತಾ ಚೌಹಾಣ್, ACF ತಹಶೀಲ್ ಬಾನು ಅವರ ನೇತೃತ್ವದಲ್ಲಿ ಅರಣ್ಯಾಧಿಕಾರಿಗಳಾದ ಶಿವರಾಮ್, ಮನೋಜ್, ದೇವರಾಜ್, ಶಶಿ, ಪ್ರಶಾಂತ್, ಸುನೀಲ್ ಅವರ ಮುಂದಾಳತ್ವದಲ್ಲಿ ನಡೆದ ಕಾಡಾನೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ವಿವಿಧ ಕಡೆಯಿಂದ ಆಗಮಿಸಿದ್ದ RRT ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಖಲೀಲ್, ಸಿದ್ದಾಪುರ. ಕಳೆದ 6 ತಿಂಗಳಿಂದ ದಕ್ಷಿಣ ಕೊಡಗಿನ ಬಿ. ಶೆಟ್ಟಿಗೇರಿ ಪಂಚಾಯಿತಿಯ ಕೋತ್ರಿ ಕಾಡುವಿನ ಸರ್ಕಾರಿ ಪೈಸಾರಿ ಜಾಗದಲ್ಲಿ
ಗುಡಿಸಲುಗಳನ್ನು ನಿರ್ಮಾಣ ಮಾಡಿ ಹೋರಾಟ ನಡೆಸ್ತಾ ಇರುವ ಪರಿಶಿಷ್ಟ ಕುಟುಂಬಗಳಿಗೆ ನಿವೇಶನಗಳನ್ನು ಒದಗಿಸಲು 15 ದಿನಗಳ ಒಳಗಾಗಿ ಕ್ರಮ ಕೈಗೊಳ್ಳಿ, ಇಲ್ಲವಾದಲ್ಲಿ ಜಿಲ್ಲಾಡಳಿತ ಭವನದ ಮುಂಭಾಗ ಆಮರಣಾಂತ ಉಪವಾಸ ಮುಷ್ಕರ ಆರಂಭಿಸುವುದಾಗಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ HR ಪರಶುರಾಮ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪೊನ್ನಂಪೇಟೆ ತಾಲೂಕಿನ ಕಾಫಿ ತೋಟಗಳ ಲೈನ್ ಮನೆಗಳಲ್ಲಿ ಮೂಲ ಸೌಲಭ್ಯಗಳಿಲ್ಲದೆ ಜೀತದಾಳುಗಳಂತೆ ಬದುಕು ಸವೆಸುತ್ತಿರುವ ಸುಮಾರು 200 ಕುಟುಂಬಗಳು ಪ್ರಸಕ್ತ ಸಾಲಿನ ಮಾರ್ಚ್ನಲ್ಲಿ ಕೋತ್ರಿ ಕಾಡಿನಲ್ಲಿರುವ ಸುಮಾರು 23 ಎಕರೆ ಸರ್ಕಾರಿ ಪೈಸಾರಿ ಜಾಗದಲ್ಲಿ ಗುಡಿಸಲುಗಳನ್ನು ಕಟ್ಟಿಕೊಂಡು ಪ್ರತಿಭಟನೆಗಿಳಿದಿದ್ದಾರೆ. ಇವರ ನೋವಿಗೆ ಕನಿಷ್ಠ ಸ್ಪಂದಿಸುವ ಪ್ರಯತ್ನವನ್ನ ಯಾರೂ ಮಾಡಿಲ್ಲವೆಂದು ಅತೀವ ಬೇಸರ ವ್ಯಕ್ತಪಡಿಸಿದರು. ಸಮೀಪಿಸ್ತಾ ಇದೆ. 1-1.5 ವರ್ಷದಲ್ಲಿ ಚುನಾವಣೆ ಬರ್ತದೆ. ಈ ಬಡಪಾಯಿಗಳಿಗೆ ಈಗಲಾದರೂ ಶಾಸಕರು ಇತ್ತ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ವಿಚಾರಿಸಿ ಇವರಿಗೆ ಮೂಲಭೂತ ಸೌಕರ್ಯ ಮತ್ತು ಮನೆಗಳನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಮತ್ತು ಮುಖ್ಯವಾಗಿ ಏನಂದ್ರೆ, ಶಾಸಕರ ಮೇಲೆ ನಮಗೆ ಒಂದು ವಿಶ್ವಾಸ ಇದೆ, ಅವರು ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಅದನ್ನ ನಾವು ಉಳಿಸ್ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ನಮ್ಗೆ ಅಚಲವಾಗಿದೆ. ದಯವಿಟ್ಟು ಶಾಸಕರು ಈ ಕಡುಬಡವರ ಮೇಲೆ ಕರುಣೆ ತೋರಿ, ಇಲ್ಲಿವರೆಗೂ ಯಾರಿಗೆ ಪೈಸಾರಿದಾಗ ಲೈನ್ ಮನೆಯಲ್ಲಿರೋರಿಗೆ ಸ್ವಂತ ಮನೆಗಳಿಗೆ ಅವಕಾಶ ಕೊಟ್ಟಿಲ್ಲ. ಅದೇನೋ ದಿದ್ದಳ್ಳಿ ಹೋರಾಟದಲ್ಲಿ ಒಂದು ವ್ಯವಸ್ಥೆ ಆಯ್ತು, ಇವತ್ತು ಅದು ಬಿಟ್ಟರೆ ಎಲ್ಲೂ ಯಾವುದೇ ಪಂಚಾಯಿತಿಗಳಾಗಲಿ, DC-ಗಳಿದ್ದಾಗಲಿ, ತಹಶೀಲ್ದಾರ್ಗಳಿದ್ದಾಗಲಿ ನಿವೇಶನ ರೈತರಿಗೆ ನಿವೇಶನ ಕೊಡುವಂತ ಕೆಲಸ ಇನ್ನು ಆಗಲಿಲ್ಲ. ದಯವಿಟ್ಟು 1.5 ವರ್ಷದಲ್ಲಿ ಇರತಕ್ಕಂಥ ನಮ್ಮ MLA-ಗಳು ಏನಾದರೂ ಒಂದು ಶಾಶ್ವತವಾದ ಸೂರನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ. ದಲಿತ ಸಂಘ ಸಮಿತಿ ಬಡವರ ಪರ, ದಲಿತರ ಪರ, ಶೋಷಿತರ ಪರ, ದೌರ್ಜನ್ಯ ಕೊಡೋದವರ ಪರ ನಾವು ಅನೇಕ ವರ್ಷದಿಂದ ಈ ಮೂಲ ಆದಿವಾಸಿಗಳಿಗೆ ಮನೆಗಳನ್ನು ಕೊಡಬೇಕು, ಹಕ್ಕುಪತ್ರ ಕೊಡಬೇಕಂತ ಹೋರಾಟ ಮಾಡ್ತಲೇ ಬಂದಿದ್ವಿ. ಆದ್ರೆ ಇಲ್ಲಿವರೆಗೂ ಅದು ಸಫಲತೆಯನ್ನು ಕಂಡಿಲ್ಲ. ಅದರಿಂದ ನಾವು ಈಗಾಗಲೇ ನಾವು DC-ಗೆ ಮನವಿ ಪತ್ರವನ್ನು ಕೊಟ್ಟು ಮಾತಾಡ್ಕೊಂಡು ಬಂದಿದ್ದೀವಿ. ಅವರಿಗೆ 15 ದಿವಸಗಳ ಗಡುವನ್ನು ಕೊಡ್ತಾ ಇದ್ದೀವಿ. ಈ ಗಡುವಿನೊಳಗೆ DC ಖುದ್ದು ಬಂದು ಜಾಗ ಪರಿಶೀಲನೆ ಮಾಡಿ ನಾವು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇವತ್ತು ಈ ಒಪ್ಪಿಗೆ ಮಾತಿಗೆ ಅವರು ಸ್ಪಂದಿಸಬೇಕು. ಇಲ್ಲದಿದ್ದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲೆಯಾದ್ಯಂತ ಏನಿವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ನಿವೇಶನ ರೈತರಿದ್ದಾರೆ ಅವರೆಲ್ಲರೂ ಸೇರಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಅಮರಣಾಂತರ ಉಪವಾಸವನ್ನು ಮಾಡಬೇಕು ಅಂತೇಳಿ ನಾವೀಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದೀವಿ. ಬಹಳಷ್ಟು ವರ್ಷಗಳಿಂದ ನಾವು ನಿವೇಶನ ರೈತರಿಗೆ ನಿವೇಶನ ಕೊಡಿ ಅಂತೇಳಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ವಿ. ಆದ್ರೆ ಎಲ್ಲೂ ಕೂಡ ಒಂದು ಒಬ್ಬರಿಗಾದರೂ ಇಲ್ಲಿವರೆಗೂ ಜಾಗ ಕೊಡುವಂತ ಕೆಲಸ ಮಾಡಿಲ್ಲ. ದಯವಿಟ್ಟು ಈ ಕೆಲಸ ಆಗಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷಕ್ಕೆ ಮತವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡೋದಿಲ್ಲ, ನಾವು ವೋಟ್ ಕೂಡ ಮಾಡಕ್ ಹೋಗೋದಿಲ್ಲ. ನಮಗೆ ಏನಿವತ್ತು ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 37/26 ಇವತ್ತೇನು ಬಾಬುದವರು ಕೂತಿದ್ದಾರೋ ಅವರಿಗೆ ಈ ಚುನಾವಣೆ ಮೊದಲು ಹಕ್ಕುಪತ್ರಗಳನ್ನು ಕೊಟ್ಟರೆ ಮಾತ್ರ ನಾವು ಮುಂದಿನ ಚುನಾವಣೆಗಳಿಗೆ ವೋಟ್ಗಳನ್ನು ಹಾಕುವಂತ ಕೆಲಸವನ್ನು ಮಾಡ್ತೀವಿ. ಇಲ್ಲದ್ರೆ ನಾವು ಅಲ್ಲಿ ದೊಡ್ಡ ಬೋರ್ಡ್ ಅನ್ನು ಹಾಕಿ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮವರು ಯಾರು ವೋಟ್ಗೆ ಹೋಗೋದಿಲ್ಲ ಅಂತೇಳಿ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಪೊನ್ನಂಪೇಟೆ ತಾಲೂಕು ಸಂಘಟನಾ ಸಂಚಾಲಕ ಹರೀಶ್ ಜೇಜಿ, ಮಹಿಳಾ ತಾಲೂಕು ಸಂಚಾಲಕರಾದ JA ಲಕ್ಷ್ಮಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಅರೆಭಾಷೆ ಗೌಡ ಸಮುದಾಯ ಕುಶಾಲನಗರ ಗೌಡ ಸಮಾಜಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೆ CM DK ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ. ಕೊಡಗು ಅರೆಭಾಷೆ ಗೌಡ ಸಮುದಾಯದ ಪ್ರಮುಖ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ನೇತೃತ್ವದಲ್ಲಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಪದಾಧಿಕಾರಿಗಳು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭ ಮುಖ್ಯಮಂತ್ರಿಗಳಿಗೆ ಸಾಂಪ್ರದಾಯಿಕ ಪೇಟ ತೊಡಿಸಿ ಶಾಲು ಹೊದಿಸಿ ಅಭಿನಂದಿಸಲಾಯಿತು. ಬಳಿಕ ಕೊಡಗು ಅರೆಭಾಷೆ ಗೌಡ ಸಮುದಾಯದ ವಿವಿಧ ಬೇಡಿಕೆಗಳ ಕುರಿತು ಮನವಿಯನ್ನು ಸಲ್ಲಿಸಲಾಯಿತು. ಕುಶಾಲನಗರ ಗೌಡ ಸಮಾಜದ ಕಟ್ಟಡ ನಿರ್ಮಾಣಕ್ಕೆ ಒಟ್ಟು 3 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಕ್ಷಣ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆದೇಶಿಸಿದ್ದು, ಮುಂದಿನ ಹಂತದಲ್ಲಿ ಮತ್ತಷ್ಟು ಅನುದಾನ ನೀಡುವ ಭರವಸೆ ನೀಡಿದ್ದಾರೆ. ಇದರ ಜೊತೆಗೆ ಸಮಾಜದ ಅಭಿವೃದ್ಧಿಗೆ ಸಣ್ಣ ನೀರಾವರಿ ಇಲಾಖೆ ಅನುದಾನದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣಕ್ಕೂ ಕ್ರಮ ಕೈಗೊಳ್ಳಲಾಗಿದೆ. ಈ ಸಂದರ್ಭ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಬೆಂಗಳೂರಿನ ಗೌಡ ಸಮಾಜಗಳ ಗಣ್ಯರು ಪಾಲ್ಗೊಂಡಿದ್ದರು. ಕೋತ್ರಿ ಕಾಡುವಿನಲ್ಲಿ ಕಳೆದ 6 ತಿಂಗಳಿಂದ ಗುಡಿಸಲು ನಿರ್ಮಿಸಿ ಮುಷ್ಕರ ನಡೆಸ್ತಾ ಇರುವ ಮಂದಿ ಅಗತ್ಯ ಕುಡಿಯುವ ನೀರಿಲ್ಲದೆ ಹಣ ತೆತ್ತು ನೀರು ಪಡಿತಾ ಇರುವ ದಯನೀಯ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ.
ಗುಡಿಸಲು ವಾಸಿಗಳಾದ ಗೀತಾ ಲಕ್ಷ್ಮಿ ಕುಳಿ ಅವರು ಮಾತನಾಡಿ, ಕೋತ್ರಿ ಕಾಡುವಿನಲ್ಲಿ ಕುಡಿಯೋ ನೀರಿನ ಮೂಲಗಳಿಲ್ಲ. ಇದರಿಂದ ವಿಧಿ ಇಲ್ಲದೆ 1 ಡ್ರಮ್ ನೀರಿಗೆ 220 ರೂಪಾಯಿಗಳನ್ನು ಪಾವತಿಸಿ ಪಡ್ಕೊಳ್ತಾ ಇದ್ದೇವೆ. ಈ ವ್ಯಾಪ್ತಿಯಲ್ಲಿ ಇದ್ದ ಒಂದು ಬಾವಿಗೆ ಕೆಲವು ತಿಂಗಳ ಹಿಂದೆ ವಿಷ ಪದಾರ್ಥಗಳನ್ನು ಬೆರೆಸಿ ನೀರನ್ನು ಹಾಳು ಮಾಡಲಾಗಿದ್ದು, ಅದನ್ನು ಬಳಸಲು ಸಾಧ್ಯವಿಲ್ಲದಂತಾಗಿದೆ ಎಂದು ಅಳಲು ತೋಡಿಕೊಂಡರು. ರಾಸಾಯನಿಕ ಗೊಬ್ಬರದ ಜೊತೆಗೆ ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಇದು ಮಣ್ಣಿನಲ್ಲಿ ತೇವಾಂಶ ಕಾಪಾಡಲು, ಎರೆಹುಳುಗಳ ಬೆಳವಣಿಗೆಗೆ ಮತ್ತು ದೀರ್ಘಕಾಲಿಕ ಉತ್ತಮ ಇಳುವರಿ ಪಡೆಯಲು ಸಹಕಾರಿಯಾಗುತ್ತೆ ಅಂತ ಪ್ರಗತಿಪರ ಕಾಫಿ ಬೆಳೆಗಾರ ಹಾಗೂ ಕಾಫಿ ಬೋರ್ಡ್ ಆಫ್ ಇಂಡಿಯಾ ಮಾಜಿ ಉಪಾಧ್ಯಕ್ಷ ಎನ್ ಬೋಸ್ ಮಂದಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಕಾಫಿ ಬೆಳೆಗಾರರಿಗೆ ಹವಾಮಾನ ಬದಲಾವಣೆ, ಸುಸ್ಥಿರ ಕೃಷಿ ಮತ್ತು ಆಧುನಿಕ ತೋಟಗಾರಿಕೆ ಪದ್ಧತಿಗಳ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೋರಮಂಡಲ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಶೆನ್ ಭಾಗ್ಯಲಕ್ಷ್ಮಿ ಏಜೆನ್ಸೀಸ್ ವತಿಯಿಂದ ಕಾಫಿ ಮಂಡಳಿ ಗೋಣಿಕೊಪ್ಪ, ICAR ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ, ಲಯನ್ಸ್ ಕ್ಲಬ್ ಸಿದ್ದಾಪುರ ಇವರ ಸಹಕಾರದೊಂದಿಗೆ ಸಿದ್ದಾಪುರ ಚರ್ಚ್ ಹಾಲ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪ್ಲಾಂಟರ್ಸ್ ಮೀಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬೋಸ್ ಮಂದಣ್ಣ ಮಾತನಾಡಿದರು. ಕಾಫಿ ಬೆಳೆಗಾರರ ಹಿತ ಕಾಯಲು ಮತ್ತು ಅವರ ಕೃಷಿ ಚಟುವಟಿಕೆಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಕಾಫಿ ಮಂಡಳಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಬೆಳೆಗಾರರಿಗೆ ರೋಗ ನಿಯಂತ್ರಣ, ಮಣ್ಣು ಪರೀಕ್ಷೆ ಹಾಗೂ ಸುಸ್ಥಿರ ಬೇಸಾಯ ಕ್ರಮಗಳ ಕುರಿತು ನೀಡ್ತಾ ಇರುವ ಸಲಹೆಗಳು ಅತ್ಯಂತ ಉಪಯುಕ್ತವಾಗಿವೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. Propaganda department let us down. I don't know if you all know, youngsters are here, so I must share it with them, that from 1975 to 1982, the Coffee Board collected 752 crores as export duty from a grower, including a 1 acre, half an acre grower also. Brand with the extra district. So that is why in 1988-89 there was a small growers association in Singapore. You all may remember Vidya Gupta, the two Nandas. They themselves called themselves the notorious Nandas. Then Ramona. So Kuttappan of this thing, who were so any injustice done to the coffee grower, they would come out and take it up with the concerned authority, and that is how in 92 some improvement in the economic condition of the coffee growers. It was because everybody was allowed to market coffee. So just hearing somebody else saying that Coffee Board is not doing anything is not fair. Me, I'll say, good, well, I'll lead my life. But if you encourage me, I will do. So please don't be misled by it. One small point, I'm coming to my 9 minutes end. Today there is big talk about getting coffee from Vietnam. I had the opportunity of spending 10 days in Vietnam. The person who was our host was very close to the entire coffee chain in Vietnam. We spent 2 days at the central. ನಿವೃತ್ತ ಜಂಟಿ ಕೃಷಿ ನಿರ್ದೇಶಕ ರಾಮರಾಜನ್ ಅವರು ಮಾತನಾಡಿ, ಮಣ್ಣಿನ ಪರೀಕ್ಷೆಯು ಉತ್ತಮ ಕೃಷಿ ಮತ್ತು ಅಧಿಕ ಬೆಳೆ ಪಡೆಯಲು ಅತ್ಯಂತ ಮುಖ್ಯವಾದ ಹಂತ. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಮಣ್ಣಿನ ಆರೋಗ್ಯ, ಪೋಷಕಾಂಶಗಳ ಪ್ರಮಾಣ, ನೀರು ಹಿಡಿದಿಟ್ಟುಕೊಳ್ಳುವ ಮತ್ತು ಗಾಳಿಯಾಡುವ ಸಾಮರ್ಥ್ಯವನ್ನು ತಿಳಿದುಕೊಳ್ಳಬಹುದು. ಮಣ್ಣು ಪರೀಕ್ಷೆ ಮಾಡದೆ ರಸಗೊಬ್ಬರ ಹಾಕಿದ್ರೆ ಮಣ್ಣಿನ ಆರೋಗ್ಯ ಹಾಳಾಗಿ ಬೆಳೆ ಕುಂಠಿತವಾಗುತ್ತೆ. ಆದ್ದರಿಂದ ಯಾವುದೇ ಬೆಳೆ ಬೆಳೆಯುವುದಕ್ಕೆ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸುವುದು ಅತ್ಯವಶ್ಯಕ ಅಂತ ಸಲಹೆ ನೀಡಿದರು. Thank you, sir. Thank you for once again. Farmers / are in bracket planters. Okay. So for a better conversation, I also just talking in
permits. Okay, sir? Okay. Okay. So already private company ಬಗ್ಗೆ ಸುಮಾರು ಇಂಟ್ರೊಡಕ್ಷನ್ಸ್ ಕೊಟ್ಟಿದ್ದಾರೆ. ಸೊ chemical fertilizer is Paris super. Almost many plants they are using SSP, right now, sir? SSP started in 1906. Then we are the first complex producer, 60 years of organic, that is Godavari Gold. So we are the farmer consumption. So everywhere we are leading fertilizer company. It is started from 1906. So I am not going to repeat much more. This is our Murugappa group. So Coromandel company is belongs to Murugappa. To show the variation in fertilizer circle, how much, center of the plant, how much. So there is a lot of difference in this variation is there. Even coffee pods collected some more samples last 2 years back also. So what we are given, so we have to take the sample and calculated the quantity of lime according to the pH. Whether it is below 5, we have to apply minimum 2 kg of agri lime, in which agri lime got calcium content is about 90%. Magnesium is around 2 to 3%. So if the pH is below 5, we have to increase the pH within 2 years. So we are opted for agri lime. So already private company ಬಗ್ಗೆ ಸುಮಾರು ಇಂಟ್ರೊಡಕ್ಷನ್ಸ್ ಕೊಟ್ಟಿದ್ದಾರೆ. So I am not going to repeat about the company. This is one of the leading fertilizer company and first fertilizer company in the India. It starts from 1906. 1906, India's first chemical fertilizer is Paris super. Almost many plants they are using SSP, right now, sir? SSP, no? That is the India's first chemical fertilizer, started in 1906. Then we are the first complex producer, 60-20-0-13. Actually, usage is less in coffee area, but that is the first complex fertilizer in India since from 1963. And again, we are the pioneer, first in production of organic concept. We are the first producer of organic, that is Godavari Gold. So we are the pioneer, we are the leading fertilizer in India in terms of production, in terms of farmer consumption. So everywhere we are in leading fertilizer company. It is started from 1906. So I am not going to repeat much more. This is our Murugappa group. So Coromandel company it belongs to Murugappa group. These groups contain 26 companies, different companies. Major out of 26, major shareholder is Coromandel International Limited. Apart from Coromandel, we have, this is our main office, Devrus, Chennai. Apart from Coromandel, we have Chola Insurance. I think many planners are Chola Insurance, Chola Finance. This is belongs to, that is also belongs to Murugappa group. EAD Parry ಅನ್ನೋ ಒಂದು ಕಂಪನಿ, ಆಮೇಲೆ ಕೋರಮಂಡಲ್ ಇಂಟರ್ನ್ಯಾಷನಲ್ ಅಂತ ಒಂದು ಕಂಪನಿ, ಮತ್ತು ಗೋದಾವರಿ ಅನ್ನೋ ಒಂದು ಕಂಪನಿ. ಈ 3 ಕಂಪನಿಗಳು ಮರ್ಜ್ ಆಗಿ ಕೋರಮಂಡಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಹಿಡಿದು ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಆಗಿದೆ. ಹೇಳಬೇಕು ಅಂತಂದರೆ 120 ವರ್ಷದ ಹಳೆಯ ಕಂಪನಿ, ಮೊದಲನೇ ರಾಸಾಯನಿಕ ಗೊಬ್ಬರ ತಯಾರು ಮಾಡುವಂಥ ಕಂಪನಿ. ಮೊದಲನೇ ರಾಸಾಯನಿಕ ಗೊಬ್ಬರ ಅಂದರೆ ಪ್ಯಾರಿಸ್ ಸೂಪರು, ನೀವು SSP ಗ್ರ್ಯಾನ್ಯೂಲ್ಸ್ನ ಉಪಯೋಗಿಸ್ತಾ ಇರ್ತೀರಿ. ಆ ಒಂದು ಗೊಬ್ಬರದಿಂದ ನಮ್ಮ ಒಂದು ಕಂಪನಿ ಶುರು ಮಾಡಿದ್ದು. ಎರಡನೇದು 16-20-0-13 ಪ್ಯಾರಾಫಾಸ್ ಅಂತ ಏನಂತೀವಿ, ಆ ಒಂದು ಗೊಬ್ಬರ. ಈಗ ನೀವು 20-20-0-13 ಏನು ಉಪಯೋಗಿಸ್ತೀರ, ಅದೇ ಥರ ಮೊದಲಿಗೆ 16-20-0-13 ಅನ್ನೋ NP ಇದೀವಿ. ದೇಶದಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರ ತಯಾರು ಮಾಡುವಂಥ ಕಂಪನಿ ನಾವು. ಆದರೆ ರಾಸಾಯನಿಕ ಗೊಬ್ಬರ ಜೊತೆಗೆ ಆಗಲೇ ನಾವು ಸಾವಯವ ಗೊಬ್ಬರದನ್ನು ತಯಾರಿಕೆದಲ್ಲೂ ಒತ್ತು ಕೊಡ್ತಾ ಇದ್ದೀವಿ. ಗೊಬ್ಬರವನ್ನು ಬಳಸಿ ಮಣ್ಣನ್ನು ಉಳಿಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅನ್ನೋ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ. ಸುಮಾರು ಕಡೆ ಹೇಳ್ತಾರೆ, ಅಲ್ಲ ನೀವು ನಂಬರ್ 1 ಇದ್ದೀರಿ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ತಯಾರಿಕೆಯಲ್ಲಿ, ನೀವು ಆರ್ಗ್ಯಾನಿಕ್ ಹೆಂಗೆ ಇಂಪ್ರೂವ್ ಮಾಡ್ತಿದ್ದೀರಿ ಅಂದರೆ ಯಾಕೆ ಅದ್ರ ಬಗ್ಗೆ ಒಲವು ತೋರಿಸ್ತಿದ್ದೀರಿ ಅಂತ. ಸರ್, ನಾವು ಏನೇ ಇರ್ಬೋದು, ಕಂಪ್ನಿ ಅಷ್ಟು 1000 ಕೋಟಿ ವಹಿವಾಟು ಮಾಡ್ತಿರ್ಬೋದು, ಅಲ್ಟಿಮೇಟ್ಲಿ ನಮ್ಮ ಭೂಮಿ ಮುಖ್ಯ, ಅಲ್ಟಿಮೇಟ್ಲಿ ನಮ್ಮ ಮಣ್ಣು ಮುಖ್ಯ. ಹಾಗಾಗಿ ಈ ಒಂದು ಅಭಿಯಾನವನ್ನು ಕಳೆದ ಒಂದು 25-30 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಮೊದಲನೆಯದಾಗಿ ನಾವೇ ಸಾವಯವ ಗೊಬ್ಬರನ ತಯಾರು ಮಾಡಿದಂಥ ಒಂದು ಕಂಪನಿ. ನಮ್ಮನ್ನು ನೋಡಿಕೊಂಡು ಅಫ್ಕೋರ್ಸ್ ಎಲ್ಲ ಕಂಪ್ನಿಗಳು ತಯಾರು ಮಾಡ್ತಾ ಇದ್ದಾರೆ, ಮಾಡಲಿ. ಎಲ್ಲ ಥರದ ನಾನೇನು ಹೇಳಿದ್ರೆ, ಆಗಲೇ ರಾಮನಾಥ್ ಸರ್ ಅಂದರು, ಮೊದಲನೇದಾಗಿ ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ.
ಮಣ್ಣು ಪರೀಕ್ಷೆ ಮಾಡಿ ಅದರ ಪ್ರಕಾರ ನಾವು ಸಾರಜನಕ, ರಂಜಕ, ಪೊಟ್ಯಾಷಿಯನ್ನ ಕೊಡೋಣ. ಎರಡನೇದಾಗಿ ಏನು NPK ಏನು ಮುಖ್ಯನೋ ಅದೇ ಥರ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಮುಖ್ಯ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರು ಅದು ಕೂಡ ಕೊರತೆ ಇದೆ. ಸಲ್ಫರ್ನ ತುಂಬ ಕೊರತೆ ಎದುರಿಸ್ತಾ ಇದೆ ನಮ್ಮ ಭಾರತದ ಮಣ್ಣು ಅಥವಾ ನಮ್ಮ ಕರ್ನಾಟಕದ ಯಾವುದೇ ಒಂದು ನೀವು ಮಣ್ಣು ಪರೀಕ್ಷೆ ಎಲ್ಲೇ ತಗೊಂಡ್ರು ಕೂಡ. ನಮಸ್ಕಾರ. ಇವತ್ತು ನಾವು ಸಿದ್ದಾಪುರದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಶನಿಭಾಗಲಕ್ಷ್ಮಿ ಮತ್ತು ಕೋರಮಂಡಲ್ ಇಂಟರ್ನ್ಯಾಷನಲ್ ಕಂಪನಿ ವತಿಯಿಂದ. ಇವತ್ತು ಒಂದು ಪ್ಲಾಂಟರ್ಸು ಹಾಗೆ ನಮ್ಮ ನಡುವೆ ಚರ್ಚೆ ಏನು ನಡೆದಿದ್ದು ಅಂತ ಅಂದರೆ ರಾಸಾಯನಿಕ ಗೊಬ್ಬರ ಜೊತೆ ಸಾವಯವ ಗೊಬ್ಬರಗಳನ್ನು ಹೇಗೆ ನಾವು ಉಪಯೋಗಿಸಬೇಕು ಅಂತ. ಇದು ಒಳ್ಳೆಯ ಚರ್ಚಾ ವಿಭಾಗವಾಗಿ ನಡೆದಿದೆ. ಹಾಗೂ ಕೇವಲ ಸಾರಜನಕ ಅಲ್ಲ, ನಾವು ಏನು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಥವಾ ಏನು ಲಘು ಪೋಷಕಾಂಶಗಳನ್ನು ಉಪಯೋಗಿಸಬೇಕು ಅದ್ರ ಬಗ್ಗೆಯೂ ತುಂಬ ಚೆನ್ನಾಗಿ ಚರ್ಚೆ ಆಗಿದೆ. ಸಾವಯವ ಗೊಬ್ಬರದ ಬಗ್ಗೆಯೂ ಚರ್ಚೆ ಆಗಿದೆ. ಹಾಗೆ ನಾವು ಇದನ್ನು ಎಲ್ಲಿ ನಮ್ಮ ಕಾಫಿ ಬೆಳೆಗಾರರು ಇದ್ದಾರೆ, ಚಿಕ್ಕಮಗಳೂರು ಭಾಗ ಆಗಿರ್ಬೋದು, ಕೊಡಗು ಭಾಗ ಆಗಿರ್ಬೋದು, ಸಕಲೇಶ್ಪುರ ಭಾಗ ಆಗಿರ್ಬೋದು, ಎಲ್ಲ ಕಡೆ ಈ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ರಾಸಾಯನಿಕ ಜೊತೆ ಸಾವಯವವನ್ನು ಉತ್ತೇಜನ ಮಾಡಿ ಒಂದು ಒಳ್ಳೆಯ ಫಸಲನ್ನು ಕೊಡುವಣ ಮತ್ತು ಭೂಮಿ ಫಲವತ್ತತೆಯನ್ನು ಹೆಚ್ಚಿಸೋಣ ಅಂತ ನಮ್ಮ ಈ ಅಭಿಯಾನ ನಡೆಸ್ತಾ ಇದ್ದೀವಿ. ಈ ಅಭಿಯಾನಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇನ್ನು ಮುಂದೇನು ನಾವು ನಾನಾ ಭಾಗಗಳಲ್ಲಿ ಇದನ್ನು ಹಮ್ಮಿಕೊಳ್ತೀವಿ. ಧನ್ಯವಾದಗಳು. ಗೋಣಿಕೊಪ್ಪ ಕಾಫಿ ಬೋರ್ಡ್ನ ಡೆಪ್ಯೂಟಿ ಡೈರೆಕ್ಟರ್ ಚಂದ್ರಶೇಖರ್, ಪ್ರವೀಣ್ ಕುಮಾರ್, ಝೋನಲ್ ಮ್ಯಾನೇಜರ್ ಪ್ರವೀಣ್ ಕುಮಾರ್, ವೀರೇಂದ್ರ ಕುಮಾರ್, KVK ಕೃಷಿ ವಿಜ್ಞಾನಿ ಸೇರಿದಂತೆ ಕೊಡಗಿನ ವಿವಿಧ ಭಾಗಗಳಿಂದ ಆಗಮಿಸಿದ ಬೆಳೆಗಾರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಖಲೀಲ್, ಸಿದ್ದಾಪುರ. ಸೋಮವಾರಪೇಟೆಯ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸೋಮವಾರಪೇಟೆ ಹಾಗೂ ಕುಶಾಲನಗರ ತಾಲೂಕು ಇವರ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆಯಿಂದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು. ದಿವಂಗತ ಡಿ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಡಾಕ್ಟರ್ ಜಮೀರ್ ಅಹಮದ್, ಡಿ ದೇವರಾಜ ಅರಸು ಅವರು ಈ ರಾಜ್ಯಕ್ಕೆ ಸುದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿದ್ದವರು. ಕರ್ನಾಟಕದ ಹಿಂದುಳಿದ ವರ್ಗಗಳ ಕೈಹಿಡಿದ ನಿಜವಾದ ನಾಯಕ. ಭೂ ಸುಧಾರಣೆ ಮಾಡುವ ಮೂಲಕ ಹಲವಾರು ಯೋಜನೆಗಳೊಂದಿಗೆ ಬಡವರ ಬದುಕಿಗೆ ಆಸರೆಯಾಗಿದ್ದರು ಎಂದರು. ಇವತ್ತು ಕೂಡ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸಬ್ಮಿಟ್ ಮಾಡಿ ಅದನ್ನ ಜನರಿಗೆ ತಿಳಿಸೋದಕ್ಕೆ ಅವಕಾಶನೇ ಆಗ್ತಾ ಇರಲಿಲ್ಲ. ಪ್ರಬಲ ವಿರೋಧಗಳಿತ್ತು. ಆ ಕಾಲದಲ್ಲಿ ಆ ಕೆಲಸವನ್ನು ಮಾಡಿದಂಥವ್ರು ದೇವರಾಜ ಅರಸು. ಉದಾಹರಣೆಗೆ ಹೇಳೋದಾದ್ರೆ, ನಾವು ಭೂ ಸುಧಾರಣಾ ಕಾಯ್ದೆ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಅಲ್ಲಿವರೆಗೂ ನಾವೆಲ್ಲ ಗೇಣಿದಾರರ ನಡುವೆ ಜೀತದಾಳುಗಳ ಆಗಿ ಕೂಲಿಗೆಲ್ಲ ಮಾಡಿಕೊಂಡು, ಕೂಲಿ ಅನ್ನೋದು ಕೊಡಗಿನಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಹಿಂಗಿದ್ದಂಥ ಜನರಿಗೆ, ಸ್ವಂತ ಭೂಮಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಸ್ವಂತ ಭೂಮಿ ಕೊಡುವ ಕೆಲಸವನ್ನು ಮಾಡಿ ಒಟ್ಟು 21 ಲಕ್ಷ ಎಕರೆ ಅಂತೆ ಜಮೀನು. ಆ ಕಾಲದಲ್ಲಿ 4,85,000 ರೈತರಿಗೆ ಆ ಭೂಮಿ ಸಿಗುವಾಗ ಮಾಡ್ತಾರೆ. ಇಷ್ಟು ಲಕ್ಷ ಎಕರೆ, 21 ಲಕ್ಷ ಎಕರೆ ಜಮೀನು. ತಹಶೀಲ್ದಾರ್ KK ಕೃಷ್ಣಮೂರ್ತಿ ಅವರು ಮಾತನಾಡಿ, ನಾವು ಈ ಮಟ್ಟಕ್ಕೆ ಬೆಳೆಯಲು ದೇವರಾಜ ಅರಸು ಅವರು ಮಾಡಿದಂತಹ ಶಿಕ್ಷಣ ಕ್ರಾಂತಿ ಕಾರಣವಾಗಿದೆ. ಅವರು ಅಂದಿನ ಕಾಲದಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ನೀಡಿದ್ದಾರೆ. ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದೆಂದು ಹಾಸ್ಟೆಲ್ಗಳನ್ನು ತೆರೆಯುವ ಮೂಲಕ ವಿದ್ಯಾರ್ಥಿ ಜೀವನದ ಬದುಕಿಗೆ ಆಶಾಕಿರಣವಾಗಿದ್ದರು ಎಂದರು. ಆ ಒಂದು ಮಾರ್ಗದಲ್ಲಿ ನಾವೆಲ್ಲ ಮುಂದುವರಿದು ಏನು ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಕಟ್ಟ ಕಡೆಯ ವ್ಯಕ್ತಿಗೂ ಈ ಒಂದು ಸಾಮಾಜಿಕ ನ್ಯಾಯ, ಶಿಕ್ಷಣ, ಆರ್ಥಿಕ ಸಬಲತೆ, ರಾಜಕೀಯ ಸಬಲತೆ ಸಿಗಲಿ ಅಂತ ಆಶಿಸುತ್ತಾ ಅವಕಾಶ ಮೀಸಲಾತಿ ಕೊಟ್ಟಂತ ಖ್ಯಾತಿ ಕೂಡ ಸನ್ಮಾನ್ಯ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ. ಅವರನ್ನು ಕೂಡ ನಾವು ಇವತ್ತು ನೆನೆಸ್ಕೊಳ್ಳೋದು ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ. ಅದೇ ರೀತಿ ಸಭೆಯಲ್ಲಿ GM ಕಾಂತರಾಜು, KM ಆದಂ, ದಲಿತ ಸಂಘಟನೆಯ ಜಯಪ್ಪ ಹಾನಗಲ್, ತಾಲೂಕಿನ ಅಧಿಕಾರಿಗಳಾದ ಪರಮೇಶ್ ಕುಮಾರ್, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಪ್ರಸಾದ್, ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ BEO ಕೃಷ್ಣಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಸಿದ್ದೇಗೌಡ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಮಾಡುತ್ತೇನೆ ಅಲ್ಲದೆ ವೈಯಕ್ತಿಕವಾಗಲಿ ಅಥವಾ ಸಾಮೂಹಿಕವಾಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು, ಹಿಂಸಾಚಾರಕ್ಕೆ ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಮಡಿಕೇರಿಯ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ
ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆಯಿಂದ ಶುಕ್ರವಾರ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮಕ್ಕೆ ಒಳಪಡುವ ಹಿರಿಯರಾದ ಚೌಕಿರ ಬಿ ಪೊನ್ನಪ್ಪ, ಕೇಟೋಳಿರ ರಾಜ ಗಣಪತಿ, ನೂರಂಬಡ ಎಸ್ ಉದಯಶಂಕರ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಮೂವರು ಸನ್ಮಾನಿತರು ತಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಂಡು ತಮ್ಮ ಬಾಳಿಗೆ ಬೆಳಕಾದ ಗುರು ಹಿರಿಯರನ್ನ, ತಂದೆ ತಾಯಿಯವರ ಮಾರ್ಗದರ್ಶನವನ್ನ ಎಳೆ ಎಳೆಯಾಗಿ ವಿವರಿಸಿದರು. ಹಿರಿಯರನ್ನ ಹೇಗೆ ಗೌರವಿಸಬೇಕು, ಹೇಗೆ ನಡೆಸ್ಕೊಳ್ಬೇಕು ಅಂತ ಹೇಳೋದನ್ನ ಸುದೀರ್ಘವಾಗಿ ನಮ್ಮ ರೋಟರಿ ಧನಂಜಯ ಅವರು ಹಾಗೂ ನಮ್ಮ ಹಿರಿಯ ಸರ್ ಹೇಳಿದ್ದಾರೆ. ಆದರೆ ನಮ್ಮದು 3 ಕಂಡೀಷನ್ ಇದೆ. ನೀವು ಆ 3 ಕಂಡೀಷನ್ ಅಂತ ತಗೊಳ್ಳಿ, ಬೇಡಿಕೆ ಅಂತ ತಗೊಳ್ಳಿ, ಅಥವಾ ತಿಳ್ಕೊಳ್ಳಿ. ಆದರೆ ನೀವೆಲ್ಲರೂ ಪ್ರತಿಜ್ಞೆ ಮಾಡಿ ಹೇಳಬೇಕು, ನಾವು ಇನ್ನು ಮುಂದೆ ಅಥವಾ ಅಭ್ಯಾಸ ಇದ್ದರೆ ಅಭ್ಯಾಸ ಇಲ್ಲದಿದ್ದರೆ ಈ ಮಾದಕ ವಸ್ತುಗಳನ್ನು ಮುಟ್ಟೋದಿಲ್ಲ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಎದ್ದು ನಿಂತು ಪ್ರತಿಜ್ಞೆ ಮಾಡಿ ನನಗೆ ತಿಳಿಸ್ಬೇಕು. ನಾನೆಂದರೆ ನನಗೆ ಇವಾಗ 76 ವರ್ಷ ಆಯಿತು. ನಾನು ನನ್ನ ಜೀವನದಲ್ಲಿ ಒಂದೇ ಎಲಡಿಕೆ ಆಗಲಿ, ಸಿಗರೇಟ್ ಆಗಲಿ, ಹೆಂಡಸಾರೆ ಆಗಲಿ ಮುಟ್ಲಿಲ್ಲ. ಅದೇ ಥರ ನೀವು ಮಾಡಬೇಕು ಅಂತ ನನ್ನೊಂದು ಇಚ್ಛೆ. ಅದಕ್ಕೆ ನೀವು ಯಾರನ್ನ ತಲೆ ಕೊಡ್ತೀರಿ, ಯಾರನ್ನ ಕೈ ಎತ್ತೀರಿ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡಿ. ಒಂದು ಕಂಡೀಷನ್ ಇದೆ, ಮೊದಲನೇ. ಎರಡನೇ ಕಂಡೀಷನ್, ತಂದೆ ತಾಯಿಯರಿಗೆ, ಗುರುವಿಗೆ ಯಾವ ವಿಧೇಯರಾಗಿರಬೇಕು. ಅದನ್ನು ನೀವು ಮನೆಯಲ್ಲಿ ಕಲಿತಿದ್ರು, ಶಾಲೆಯಲ್ಲಿ ಅದನ್ನು ಕಲಿಬೇಕು. ಅದು ಎರಡನೇ ಕಂಡೀಷನ್. ಮೂರನೇ ಇನ್ನೊಂದಿದೆ, ಅದೇನಂತ ಹೇಳಿದ್ರೆ ನೀವು ಈ ಕಲಿತ ಶಾಲೆಯನ್ನು ನಿಮ್ಮ ಜೀವನ ಬಗ್ಗೆ ನೀವು ಮರಿಬಾರದು. ನಾನು 1961ರಿಂದ ಈ ಉಜ್ಜಯ ಇಲಾಖೆಯಲ್ಲಿ ದುಡಿದು 36 ವರ್ಷಗಳವರೆಗೆ ಹಲವು ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ನಾನು 97ರಲ್ಲಿ ನಿವೃತ್ತಿ ಹೊಂದಿದ್ದೆ. ನಿವೃತ್ತಿ ಹೊಂದಿದ ಮೇಲೆ ಈಗ ನಾನು ನಮ್ಮ ಮನೆಯಲ್ಲಿದ್ದು ನಮ್ಮ ಪತ್ನಿ ಹಾಗೂ ಮಕ್ಕಳೊಂದಿದ್ದೇವೆ. ಎಲ್ಲರೂ ಅವರ ಜವಾಬ್ದಾರಿಯನ್ನು ಸ್ವತಂತ್ರವಾಗಿ ಮಾಡಿದರೆ ನಾವು ಆರೋಗ್ಯ ದೃಷ್ಟಿಯಿಂದ ಇರಬಹುದು ಅಂತ ನನ್ನ ಅನುಭವ. ಹಾಗೆ ನೀವು ಕೂಡ, ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಸಹಕರಿಸಬೇಕು, ಹಿರಿಯರನ್ನು ಗೌರವಿಸಬೇಕು. ನಿಮ್ಮ ಕರ್ತವ್ಯದಲ್ಲಿ ಓದುಗಾರಿಕೆ, ಅದರಲ್ಲೂ ಈಗ ಓದುಗಾರಿಕೆಯಲ್ಲಿ ಮಕ್ಕಳು ಸ್ವಲ್ಪ ಈ ಮೊಬೈಲ್ ಉಪಯೋಗಿಸಿ ಜಾಸ್ತಿ. ಯಾವುದೇ ರೂಪದಲ್ಲಿ ಅಥವಾ ಯಾವುದೇ ಉದ್ದೇಶಕ್ಕಾಗಿ ಹಾನಿಕಾರಕ ಅಥವಾ ಅಮಲು ಪದಾರ್ಥವನ್ನು ಸೇವಿಸುವುದಿಲ್ಲ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸಂಸ್ಥೆಯ ವಿದ್ಯಾರ್ಥಿಗಳಾದ ಸುಮಿತಾ ಶಾಲ್, ಫಾತಿಮತ್ ಅಫ್ರೀನಾ, ಆಯಿಷಾ ಹಿರಿಯ ನಾಗರಿಕರ ದಿನಾಚರಣೆಯ ಮಹತ್ವ, ಹಿರಿಯರಿಗೆ ಕಿರಿಯರು ನೀಡುವ ಗೌರವ, ಪ್ರೀತಿ, ಕಾಳಜಿಯ ಬಗ್ಗೆ ಮಾತನಾಡಿದರು. ರೋಟರಿಯನ್ ಎಂ ಧನಂಜಯ ಮಾತನಾಡಿ, ರೋಟರಿ ಮಿಸ್ಟ್ ಹಿಲ್ಸ್ ಮಡಿಕೇರಿಯ ಕಾರ್ಯವ್ಯಾಪ್ತಿ ಮತ್ತು ಚಟುವಟಿಕೆಗಳ ಬಗ್ಗೆ, ಸಮಾಜಮುಖಿ ಕಾರ್ಯಗಳ ಬಗ್ಗೆ ತಿಳಿಸಿದರು. ಅದು ಮಾತ್ರ ಅಲ್ಲ, ಇವತ್ತು ನಾವಿಲ್ಲಿ ನಿಂತಿರುವಂತಹ ಈ ಮಣ್ಣೇನಿದೆ, ಅಂದಿನ ಕಾಲದಲ್ಲಿ ಒಂದು ಶಾಲೆ ಪ್ರಾರಂಭ ಆಗಲಿ ಅಂತ ಹೇಳಿ ನಮ್ಮ ಹಿರಿಯರು ದಾನವಾಗಿ ನೀಡಿದಂಥ ಇದೊಂದು ಸ್ಥಳ ಇವತ್ತು ಸರ್ಕಾರದ ಅಧೀನದಲ್ಲಿದೆ. ಅಂದಿನ ಕಾಲದ ಘಟ್ಟದಲ್ಲಿ ನಮ್ಮ ಹಿರಿಯರು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಹಿಂದುವರೆದಂತಹ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿದರೆ ಮುಂದಿನ ದಿನಗಳಲ್ಲಿ ಅವರು ಎಲ್ಲಾ ಸ್ತರಗಳಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ಶಾಲೆಯ ಈ ಮಣ್ಣಿಗೆ ಆ ದಿನಗಳಲ್ಲಿ ಯಾಕೆ ಕೊಟ್ಟರು, ಮನೆಗೆ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಯಾಕೆ ಶಾಲೆಗೆ ದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮಂತ ನನ್ನಂತ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದ್ದು, ನೀವು ಇವತ್ತು ಓದ್ತಾ ಇದ್ದೀರಿ, ನಿಮ್ಮ ನೆಕ್ಸ್ಟ್ ನಿಮ್ಮ ಮುಂದೆ ಬಂದವರು ಬರುವವರು ಕೂಡ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ಕಲಿತು ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಒಂದು ಸ್ಥಾನವನ್ನು ಸಿಕ್ಕಬೇಕು, ವಿದ್ಯಾರ್ಥಿಗಳು ಕಲಿತು ಮುಂದೆ ಬರಬೇಕು ಅಂತ ಹೇಳೋ ಉದ್ದೇಶದಿಂದ ದಾನವಾಗಿ ಕೊಟ್ಟರು.
ಸಭಾಧ್ಯಕ್ಷತೆ ವಹಿಸಿದ್ದ ಕೆಪಿಎಸ್ ಉಪ ಪ್ರಾಂಶುಪಾಲರಾದ ಶಿವಣ್ಣ ಎಂಎಸ್ ರೋಟರಿ ಮಿಸ್ಟಿ ಹಿಲ್ಸ್ ಆಯೋಜನೆಯ ಕಾರ್ಯಕ್ರಮದ ಬಗ್ಗೆ ಬೆಚ್ಚುಗೆಯಿಂದ ವ್ಯಕ್ತಪಡಿಸಿದರು. ಸದಸ್ಯರಾದ ಶಾಲಾ ಎಸ್ಟಿಎಂಸಿ ಸದಸ್ಯರಾದ ಉಸ್ಮಾನ್, ಇಂಟರ್ಯಾಕ್ಟ್ ಕ್ಲಬ್ನ ಸಂಯೋಜಕ ಶಿಕ್ಷಕಿ ಉಷಾರಾಣಿ ಕೆಬಿ, ರೋಟರಿ ಮಿಸ್ಟಿ ಹಿಲ್ಸ್ನ ಸದಸ್ಯರಾದ ಅಜಿತ್ ನಾಣಯ್ಯ, ಕ್ಯಾರಿ ಕಾರ್ಯಪ್ಪ, ನಿಶಾಂತ್ ಬೆಳ್ಳಿಯಪ್ಪ, ಶ್ರೀ ಹರಿರಾವ್, ಸುಮನಾ ರಾವ್, ಸುಮೇಧ ಮತ್ತು ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಮಕ್ಕಳು ಓದಿನ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು. ಟಿವಿ, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಟಿವಿಯಲ್ಲಿ ಬರುವ ಒಳ್ಳೆಯ ಕಾರ್ಯಕ್ರಮವನ್ನು ಮಾತ್ರ ನೋಡಬೇಕೆಂದು ಅತ್ತೂರಿನ ಹಿರಿಯ ನಾಗರಿಕರಾದ ಕೆ. ಭೋಜಮ್ಮ ಕಿವಿಮಾತು ಹೇಳಿದ್ದಾರೆ. ಅತ್ತೂರಿನ ಜ್ಞಾನಗಂಗಾ ವಸತಿ ಶಾಲೆಯಲ್ಲಿ ಜ್ಞಾನಗಂಗಾ ಇಂಟರ್ಯಾಕ್ಟ್ ಕ್ಲಬ್ ಮತ್ತು ರೋಟರಿ ಮಿಸ್ಟಿ ಹಿಲ್ಸ್ ಮಡಿಕೇರಿ ಇವರ ಸಹಯೋಗದೊಂದಿಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಭೋಜಮ್ಮ ಮಾತನಾಡಿದರು. ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎವಿ ಜೋಯಪ್ಪ, ಶಿಕ್ಷಣದ ಜೊತೆಗೆ ಕ್ರೀಡೆಯತ್ತ ಕೂಡ ಗಮನ ಹರಿಸಬೇಕು. ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಶಿಸ್ತು ಇರಬೇಕು. ಶಿಸ್ತು ಇದ್ದಾಗ ಮಕ್ಕಳ ಉತ್ತಮ ಬೆಳವಣಿಗೆಗೆ ಸಹಾಯಕವಾಗುತ್ತೆ ಎಂದರು. ಶಂಭುಲಿಂಗಪ್ಪ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಕರು ಹೇಳುವ ಒಳ್ಳೆ ಮಾತುಗಳನ್ನು ಕೇಳಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಕರೆ ನೀಡಿದರು. ಶಾಲೆಯ ಕಾರ್ಯದರ್ಶಿ ಬಿಎಸ್ ನಿಂಗಪ್ಪ ಮಾತನಾಡಿ, ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯೂ ಹಿರಿಯರಾಗಲೇಬೇಕು. ಇರುವ ಮನುಷ್ಯನ ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕೆಂದರು. ಶಾಲೆಯ ಪ್ರಾಂಶುಪಾಲರಾದ ಸತ್ಯ ಸುಲೋಚನಾ ಎಸ್ಎಂ ಹಿರಿಯ ನಾಗರಿಕರ ದಿನಾಚರಣೆಯ ಮಹತ್ವವನ್ನು ತಿಳಿಸಿಕೊಟ್ಟರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕೊಡಗು ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಪ್ರತಿಷ್ಠಿತ ಮಹಾವೀರ ಚಕ್ರ ಪುರಸ್ಕೃತ ನಿವೃತ್ತ ಕರ್ನಲ್ ಪುಟ್ಟಿಚಂಡ ಗಣಪತಿ ಅಭಿಪ್ರಾಯಪಟ್ಟರು. ವಿರಾಜಪೇಟೆಯ ತ್ರಿವೇಣಿ ವಿದ್ಯಾಸಂಸ್ಥೆಯ ಜಿಮ್ಮಿ ಕಲಾ ವೇದಿಕೆಯಲ್ಲಿ ಏರ್ಪಡಿಸಿದ್ದ ಕೊಡಗು ಎಜುಕೇಷನಲ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಹಾಯಧನ ವಿತರಣೆ ಕಾರ್ಯಕ್ರಮದಲ್ಲಿ ಆಯ್ಕೆಯಾದ 132 ವಿದ್ಯಾರ್ಥಿಗಳಿಗೆ ಒಟ್ಟು 32 ಲಕ್ಷ ರೂಪಾಯಿ ಮೊತ್ತದ ಶೈಕ್ಷಣಿಕ ಚೆಕ್ಗಳನ್ನು ವಿತರಿಸಿ ಅವರು ಮಾತನಾಡಿದರು. ಸಹಾಯಧನ ಮಾಡ್ತಿರ್ತಿ ಅವನ ಸದುಪಯೋಗ ಮಾಡಿರ್ಬೋದು. ಈ ಕಾರಣಕ್ಕೆ ಗ್ರಾಜುಯೇಷನ್ ಜೊತೆ ಅಲ್ಲಿ ಪ್ರೊಫೆಷನಲ್ ಕೋರ್ಸಿಗೆ ಹೋಗ್ಬೇಕು ಚೆಂಗಿ ಕೈಯೋದಿಲ್ಲ. ಈಗ ನನ್ನ ಪ್ರಕಾರ ಈಗ ಕಲೆಕ್ಷನ್ ಕಮ್ಮಿ ಜಾಸ್ತಿನ ಕಾಲಕ್ಕೆ ಮಿಜರ್ ಬಹುಶಃ ಈಗ ಹೆಲ್ಪ್ ಮಾಡಿಸಿ ಮಾಡೋದು ಕೈಗೆ ಆನಗೊಂಡು ಮಕ್ಕಳೇ ஒரு ஜீவனத்தை சக்ஸஸ்ஃபுல் ஆண்டோன்னு சொல்லி அவங்க ஓலப்பட்டே இல்லை. தெர் இஸ் நோ ஷார்ட் கட். ಮೇನ್ ರೋಡೇ ಕೊಂಡು ದೂರ ನಡೆದಕ್ಕೂ ದೂರೋದಿಲ್ಲ. ಮೇನ್ ರೋಡ್ ಅಂತ ನೀವು ಕಷ್ಟಪಡೋದು, ನಿങ്ങളുടെ ವಿದ್ಯಾರ್ಜನೆ ಮಾಡೋದು, ನಿങ്ങളുടെ ಕೈಯಲ್ಲಿ ಮೊಬೈಲ್ ಬಾಂಡ, ಸ್ಕೂಲ್ಗೆ ಹೋಗ್ಬೇಕ ಮೊಬೈಲ್ ಇಡ್ತೀನಿ ಹೋಗತಿ, ಫೇಸ್ಬುಕ್ ಬಾಂಡ, ವಾಟ್ಸಪ್ ಬಾಂಡ, ಅಲ್ಲಿ ಒಬ್ಬ ಕತೆ ಕಳಿಯೋದೆಂದು ಬಾಂಡ. ನಿങ്ങളുടെ ಅಟೆನ್ಷನ್ ಬುಕ್ ಹಾಕಿ ನಿಂಗೆ ಹಾಕಿ ಅಲ್ಲದೆ ಫಿಸಿಕಲಿ ಫಿಟ್ ಆಯ್ತು ಪಕ್ಕ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ವೆರಿ ಇಂಪಾರ್ಟೆಂಟ್. ಕುಶಾಲನಗರದಲ್ಲಿ ಅಗ್ನಿವೀರ್ ತರಬೇತಿ ನೀಡ್ತಾ ಇರುವ ಅಮೆ ಜನಾರ್ದನ ಮಾತನಾಡಿ, ದೇಶದ ಭದ್ರತೆ ಮತ್ತು ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ ಎಂದರು. ಅಧ್ಯಕ್ಷ ಟ್ರಸ್ಟಿಗೆ ಅದೇ ಅವರ ಖುಷಿ ನಂಗೆ ಮಕ್ಕಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಮಕ್ಕ ಎಂತೋ ಒಳ್ಳೆ ಚಾಕರಿ ಕಿಟ್ಟಿತ್ತು ಇಲ್ಲ ಹಿಂಗೆ ಸ್ಪೋರ್ಟ್ಸ್ ಹಿಂಗೆ ಹೋಯ್ತು ದಣಿಚೆಗೆ ನಂಗೆ ಈ ಇಚ್ಛಕ್ಕೆಲ್ಲ ಮಾಡಿನಂಗೆ ನಂಗೆ ಅವರ ಬಹುಮಾನದ ಅಣಿಚೆಗೆ ಅದೇ ನಂಗೆ ನಿಂಗೆ ಎಂತಂಗೆ ಅವರು ಇಲ್ಲಿ ದುಡ್ಡು ಕಟ್ಟಕ್ಕೆ ಹೋಯ್ತು, ಫೀಸ್ ಕಟ್ಟಿತ್ತು ಓದು ಚೆಂಪಾರ ನಿಂಗೆ ಎಂತಾಚು ಅವರು ಸಾಧನೆ ಮಾಡೋದು. ಸಾಧನೆ ಮಾಡಾಕ ನಂಗೆ ಸಾರ್ಥಕ, ನಿಂಗಡ ಅಪ್ಪವಂಗೆ ಸಾರ್ಥಕ, ನಿಂಗಡ ಈ ಜಿಲ್ಲೆಗೆ ಸಾರ್ಥಕ, ದೇಶಕ್ಕೆ ನಲ್ಲದಪ್ಪ. ಟ್ರಸ್ಟ್ ಕಾರ್ಯದರ್ಶಿ ಮಾರ್ಚಂಡ ಗಣೇಶ್ ಪೊನ್ನಪ್ಪ ಮಾತನಾಡಿ, 2008ರಲ್ಲಿ ಪಂದ್ಯಂಡ ಸೂರಜ್ ಮಾಚಯ್ಯ, ಮಾರ್ಚಂಡ ಗಣೇಶ್ ಪೊನ್ನಪ್ಪ ಹಾಗೂ ಬಂದಪಂಡ ಸದಾ ಚಂಗಪ್ಪ ಅವರು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ನೆರವಿಗಾಗಿ ಈ ಟ್ರಸ್ಟ್ ಅನ್ನು ಪ್ರಾರಂಭಿಸಿದ್ದಾರೆ ಎಂದರು. ನಿಮಗೆ PUC ಅಡಿಲೇ ನಿಂಗಳ ಆಕ್ಟಿಟ್ಯೂಡ್ನ ಟೆಸ್ಟ್ ಮಾಡೋದು. ನಿಂಗೆ ಏನು ಮೊದಲೇ ಅక్కడ ಕೊಡಿನಾಡ್ರಾರೆ ಎಂತ ಮಾಡಿರಲ್ಲ ಅಂದರೆ BCom ಮಾಡೋಣ ಅಂತ ಎಂತ ಕಷ್ಟ ಆಗಬೇಕು ಮ್ಯಾಥ್ಸ್. BCom ಮಾಡೋಣ ಮ್ಯಾಥ್ಸ್ ಕಷ್ಟ
ಅದನ್ನು ಎಲ್ಲರೂ ಮಾಡೋ ಕೋರ್ಸಿನ ಮುಂದೆ ಮಾಡಿ ಕೋಚಿಂಗ್ ಆಗಲ್ಲ. ನಿಂಗಳ ಮಕ್ಕಳ ಎಬಿಲಿಟಿನ ಫಸ್ಟ್ ಟೆಸ್ಟ್ ಮಾಡೋದು. ಖಜಾಂಚಿ ಕ್ಯಾಪ್ಟನ್ ಪಟ್ಟಣ ಎಸ್ ಕಾರ್ಯಪ್ಪ ಮಾತನಾಡಿ, ಪೋಷಕರನ್ನ ಕಳ್ಕೊಂಡ ಬಳಿಕ ಶಿಕ್ಷಣ ಮುಂದುವರಿಸಲು ಕಷ್ಟಪಡುವ ವಿದ್ಯಾರ್ಥಿಗಳಿಗೆ ಟ್ರಸ್ಟ್ ಆಸರೆಯಾಗಿ ನಿಲ್ಲುತ್ತೆ ಎಂದರು. ಬರೀ ಇಕ್ಕಣಕ್ಕೆ ಕೊಡ್ತೆ ಚಿಕ್ಕ ಮಕ್ಕಳ ஒரு 3 ಪೇರೆಂಟ್ಸ್ ಮಾತ್ರ ಇಂಗಡ ಮಕ್ಕ ಓದಿತ್ತು ಆಚೆಂಗೆ ಸರ್ ನಗಡ ಕೂಡ ಟಚ್ ಇಲ್ಲಿಪ್ಪ ಕಾಲಕ್ಕೆ ಅಟ್ಲೀಸ್ಟ್ ಒಮ್ಮೆ ಹಿಂಗೆ ತಪ್ಪು ಬರೀಗ ಬರ್ದಿತ್ತು ಅಣ್ಣ ನಾಡ ಕುಂಜಿತ್ತು ಇದು ಮಾಡಿ ಉಂಡು ಈ ಕ್ಲಾಸಿಗೆ ಎತ್ತಿತ್ತು ಎಲ್ಲ ಚಾಯ್ ಉಂಟು ಎಲ್ಲರೂ ಇದು ಮಾಡಿಸಂಗಿ ನಮಗೆ ಭಾರಿ ಖುಷಿ ಆಪ കുറച്ച് അറിവിക്ക് പോണ്ടു മക്ക ഫ്യൂച്ചറിൽ എന്ത് ಮಾಡಿനുണ്ട് ಎಂತ ಮಾಡೋದು ಅಕ್ಕ ನನ್ನದು ಅಭಿಪ್ರಾಯ ಉಂಡೆಗೆ ನಿങ്ങളുടെ ಕೂಡ ಶೇರ್ ಮಾಡುವ. പിന്നെ ಇನ್ನೊಂದು ಈಗ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ BA BCom BSc ಮಾಡಿಕೊಂಡಿರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದೆ ಓದಿತ ಅನ್ನೋದು ನೆಕ್ಸ್ಟ್ ಎಂತ ಮಾಡೋದು ನಿಂಗೆ ಕೆಲ್ಲಿಂಗ್ ಚೆನ್ನಾಗಿ ಅಭಿಪ್ರಾಯ ಬೋಂಡು ಚೆನ್ನಾಗಿ ಕನ್ಫ್ಯೂಷನ್ ಉಂಡು ಅಣ್ಣಚ್ಚಂಗಿ ನಂಗೆ ರೀಚ್ ಔಟ್ ಮಾಡಿ ನಂಗಡೆ ಕೂಡ ಡಿಸ್ಕಸ್ ಮಾಡೋದು ದಾಡಿಗೆ ಕೂಡ ಡಿಸ್ಕಸ್ ಮಾಡೋದು. ಮಿನ್ನತ್ರ ಭವಿಷ್ಯ ಚುಡುವಕಾಯ್ತು ಬಂತಿಲ್ಲಿ ಅಲ್ತಿತ್ತುള്ള ചെറിയ ಮಕ್ಕಳೇ ಇಲ್ಲಿ ಅಲ್ತಿತ್ತು ನಿಗಳೆಲ್ಲ ನೋಟೋಕ ಇದು ಬಾರಿ ಒಂದು ನಲ್ಲ ಜಾಗ ಅಂದು ಆಪ ಅಂತ ನಕ್ಕು ಎನ್ನಗಂಚೆಗೆ ಚೆರಿಯ ಮಕ್ಕೆಲ್ಲ ಬಂತುಳ್ಳಿರ ಓದಿಯಂಡುಳ್ಳ ಮಕ್ಕ ಐಂಗಡ ಕೂಡ ಐಂಗಡ ಪೋಷಕಂಗ ಬಂದಿದ್ದು ಟೀಚರ್ಸ್ ಬಂದದ್ದು ತುಂಬ ಖುಷಿಯಾಚಿ. ಇದು ಭಾರಿ ಒಂದು ಅಪರೂಪದ ಕಾಂಬಿನೇಷನ್ ಇಲ್ಲಿ ಉಳ್ಳದು. ಈಗ ನಿಂಗ ಚೆರಿಯ ಮಕ್ಕಳಿಗೆ ಪೆರಿಯಿಂದ ಮಾರ್ಗದರ್ಶನ ಮಾಡೋದು ತುಂಬ ಮುಖ್ಯ. ಚೆರಿಯ ಮಕ್ಕ ಪೆರಿಯಂಗಡ ಬರಿಕೆ ನೋಟಿಯಂಡಿಪ್ಪ ನಂಗೆ ಎಂತೆಂಗೆ ಒಂದು ಮಾರ್ಗದರ್ಶನ ಕಟ್ಟುವ ಎಲ್ಲಿ ಮಿಂಜಂಗೆ ಪೋಕನ ಏದು ಬಟ್ಟೆಲಿ ಪೋಕನ ಅಂದು ಅಚ್ಚಂಗಿಕ್ಕ ಅದು ಚೆನ್ನಾಗಿ ಕಮ್ಮಿ ಆಯಿತು. ನಂಗಡ ಪಳೆಯ ಸಂಸ್ಕೃತಿ ದೂರ ಆಯ್ಕೊಂಜಿ ಈ ಪೆರಿಯಂಗ ಅಳಿಯಂಗಡ ಅಪ್ಪರ ಇಪ್ಪರ ತಕ್ಕು ಪರಿಯೋದು. ತ್ರಿವೇಣಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಮುಲ್ಲೇಂಗಡ ಕಿಟ್ಟು ಕುಟ್ಟಪ್ಪ, ಮ್ಯಾನೇಜಿಂಗ್ ಟ್ರಸ್ಟ್ ಅಧ್ಯಕ್ಷ ಮಂದಪಂಡ ಸದಾ ಚಂಗಪ್ಪ, ಮುರುವಂಡ ರಾಯ್ ಉತ್ತಪ್ಪ, ಪಂದ್ಯಂಡ ಸೂರಜ್ ಮಾಚಯ್ಯ, ಬೊಪ್ಪಂಡ ಕೆ ಸುಬ್ರಹ್ಮಣಿ, ಪಟ್ಟಡ ಧನು ಉತ್ತಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರೋಟರಿ ಮಡಿಕೇರಿ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ರಾಷ್ಟ್ರ ಧ್ವಜಾರೋಹಣದ ಬಳಿಕ ರೋಟರಿ ಮಡಿಕೇರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶೌರ್ಯ ಚಕ್ರ ಪುರಸ್ಕೃತ ನಿವೃತ್ತ ಕರ್ನಲ್ CM ತಿಮ್ಮಣ್ಣ ಅವರು ಯುವಜನರಲ್ಲಿ ದೇಶ ಸೇವೆ ಹಾಗೂ ರಕ್ಷಣಾ ಕ್ಷೇತ್ರದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು. ವಿದ್ಯಾರ್ಥಿಗಳು ಹಾಗೂ ಯುವಕರಿಗೆ ರಕ್ಷಣಾ ಪಡೆಗಳಿಗೆ ಸೇರುವ ಅವಕಾಶಗಳ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರಗಳನ್ನು ಕೂಡ ಏರ್ಪಡಿಸುವಂತೆ ಸಲಹೆಯನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಮಡಿಕೇರಿ ಅಧ್ಯಕ್ಷ ರೋಟೇರಿಯನ್ ಮನೋಹರ್ ಕಾಮತ್ ಅವರಿಗೆ ಸರ್ಜೆಂಟ್ ಆಫ್ ಆರ್ಮ್ಸ್ ರೋಟೇರಿಯನ್ ಮಲ್ಲಿಗೆ ಪೈ ಅವರು ಕಾಲರ್ ಅಲಂಕರಿಸುವ ಮೂಲಕ ಗೌರವ ಸಲ್ಲಿಸಿದರು. ಅಧ್ಯಕ್ಷರು ಸಭಿಕರನ್ನು ಸ್ವಾಗತಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು. ಕಾರ್ಯದರ್ಶಿ ರೋಟೇರಿಯನ್ BM ಸೋಮಣ್ಣ ಅವರಿಂದ ಕ್ಲಬ್ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ನಿವೃತ್ತ ಕರ್ನಲ್ CM ತಿಮ್ಮಣ್ಣ ಅವರಿಂದ ರೋಟೇರಿಯನ್ ಪ್ರಿನ್ಸ್ ಪೊನ್ನಣ್ಣ ಪರಿಚಯ ಮಾಡಿಕೊಟ್ಟರು. ರೋಟೇರಿಯನ್ ಡಾಕ್ಟರ್ ಪಾಟ್ಕರ್ ಅವರು CM ತಿಮ್ಮಣ್ಣ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಿದರು. ಕೊಡಗು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘ ಕೊಡಗು ಜಿಲ್ಲೆ ಇವರ ವತಿಯಿಂದ 187ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕುಶಾಲನಗರದ ಕೂರ್ಗ್ ಜಂಗಲ್ ಕಿಡ್ಸ್ ಹಳ್ಳಿಮನೆ ರೆಸಾರ್ಟ್ನಲ್ಲಿ ನಡೆಯಿತು. ಕೊಡಗು ಜಿಲ್ಲೆಯ ಛಾಯಾಚಿತ್ರಗಾರರ ಸಂಘದ ಅಧ್ಯಕ್ಷರಾದ ಆವೃತ್ತಿ ಮಹಾದೇವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಯಾಗಿ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ VP ಶಶಿಧರ್, ಭಜನ್ ಬೋಪಣ್ಣ, ಕಾಂಗ್ರೆಸ್ ಮುಖಂಡರಾದ KK ಮಂಜುನಾಥ್ ಕುಮಾರ್, ರೋಟರಿ ಕ್ಲಬ್ ಕುಶಾಲನಗರ ಅಧ್ಯಕ್ಷರಾದ MD ರಂಗಸ್ವಾಮಿ, ಮೈಸೂರಿಂದ GS ಬಾಬು, ರಂಗಭೂಮಿ ಕಲಾವಿದರಾದ ರವಿ ಅಥರ್ವ, ಹರೀಶ್ ಕೋಟ್ಯಾನ್ ಪಾಲ್ಗೊಂಡಿದ್ದರು. ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ, ಅನುದಿನ ಗುರುವಿನ ಅನುರಾಗ ಭಕ್ತಿಯಲಿ, ಜನನ ಮರಣ ಸಹಿತ ಜಂಗಮಗೆ ಬೆಳಗಿ
ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ವಿಪಿ ಶಶಿಧರ್ ಅವರು ಮಾತನಾಡಿ, ಮೊಬೈಲ್ ಬಂದ ಬಳಿಕ ಫೋಟೋಗ್ರಾಫರ್ ಅವರ ಬದುಕಿಗೆ ತೊಂದರೆ ಉಂಟಾಗಿದೆ. ಮೊದಲು ಯಾವುದೇ ಕಾರ್ಯಕ್ರಮ ನಡೆದರೆ ಫೋಟೋಗ್ರಾಫರ್ ಇಲ್ಲದೆ ನಡೀತಾ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರೂ ಮೊಬೈಲ್ನಲ್ಲೇ ಫೋಟೋ ಮತ್ತು ವಿಡಿಯೋ ತೆಗೆದು ಹಾಕುತ್ತಾರೆ. ಆದರೆ ಫೋಟೋಗ್ರಾಫರ್ ತೆಗೆದ ಫೋಟೋಗಳು ಶಾಶ್ವತವಾಗಿ ಆಲ್ಬಮ್ ಸೇರುತ್ತೆ, ಅಲ್ಲದೆ ಗುಣಮಟ್ಟದಿಂದ ಕೂಡಿರುತ್ತೆ ಎಂದರು. ನಿಮ್ಮನ್ನ ಅನುಸರಿಸ್ತಾರೆ, ಅದು ಅನುಕರಣೆ ಆಗ್ತದೆ. ಅನುಸರಣೆ ಮಾತ್ರ ಅಲ್ಲ, ಅನುಕರಣೆ ಕೂಡ ಆಗಿರ್ತದೆ. ಸೊ ಅಂಥದ್ದೊಂದು ಅತ್ಯುತ್ತಮವಾದ ಸಂಘಟನೆಯನ್ನು ಕಟ್ತಾ ಅದು ಕೇವಲ ಛಾಯಾಚಿತ್ರ ಗ್ರಾಹಕರ ಸದಸ್ಯರಿಗೆ ಮಾತ್ರ ಅಲ್ಲದೆ ಅದನ್ನು ಕುಟುಂಬಕ್ಕೂ ವಿಸ್ತರಿಸಿ ಒಂದು ಕೌಟುಂಬಿಕ ಸಮ್ಮಿಲನ ಮಾಡೋದು ಬಹಳ ಅಪರೂಪದ ಸನ್ನಿವೇಶಗಳು. ಇಡೀ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮಡಿಲಿಯನ್ನು, ತಮ್ಮ ಕಾಯಕ ವೃತ್ತಿಯನ್ನು ಪರಿಚಯ ಮಾಡಿಸಿಕೊಡುವಂಥ ವೇದಿಕೆಗೆ ಕರೆತಂದು ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಮಾಡ್ತಾ ಒಂದು ಮಕ್ಕಳನ್ನು ಅವರಿಗೆ ಪರಿಚಯಿಸ್ತಾ, ಉದ್ಯೋಗದ ಕಾಯಕದ ಒಂದು ಮಕ್ಕಳನ್ನು ಪರಿಚಯಿಸ್ತಾ, ಎಲ್ಲಿ ಆ ಉದ್ಯೋಗದ ಬಗ್ಗೆ ಅವರಲ್ಲಿ ಒಂದಷ್ಟು ಹಿಂಜರಿಕೆ ಇರುತ್ತೆ ಮಕ್ಕಳಲ್ಲಿ, ಅವರನ್ನು ಒಂದಷ್ಟು ಹೆಮ್ಮೆ ಪಡುವಂಥ, ಗರ್ವ ಪಡುವಂಥ, ಸಮಾಜ ಅವರನ್ನು ಗೌರವಿಸ್ತದೆ. ಎಲ್ಲ ಕೆಲಸಗಳು ಕೂಡ ಘನತೆಯ ಕೆಲಸಗಳು. ಕಾಯಕವೇ ಕೈಲಾಸ ಅಂತ ಏನು ಹೇಳ್ತೀವಿ, ಆ ಕಾಯಕದಲ್ಲಿ ಕೈಲಾಸ ಕಂಡಾಗ ಖಂಡಿತ ಯಶಸ್ವಿ ಕಾಣುತ್ತೆ ಅಂತ ಹೇಳುವ ಒಂದು ಪರಿಚಯವನ್ನು ಮಾಡ್ಕೊಳ್ಳಿಕ್ಕಾಗುತ್ತೆ. ನಡೆಸ್ತಿರುವಂಥ ರಚನಾತ್ಮಕವಾಗಿ, ಸೃಜನಾತ್ಮಕವಾಗಿ ಬಹಳ ಮಾದರಿಯಾಗುವಂಥ, ಇತರರಿಗೆ ಪ್ರೇರಣೆದಾಯಕವಂಥ ಸಮಾರಂಭಗಳನ್ನು, ಕಾರ್ಯಕ್ರಮಗಳನ್ನು ಆಗಾಗ್ಗೆ ನಡೆಸೋದ್ರ ಮೂಲಕ ಒಂದು ಕುಟುಂಬವನ್ನು ಒಟ್ಟು ಮಾಡ್ತಿರುವಂಥ ಒಳಗೊಳ್ಳುವಿಕೆ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಮಾಡ್ತಿರುವಂಥ ಮಹದೇವನವರ ನಾಯಕತ್ವಕ್ಕೆ ನಾನು ಮೊದಲು ಅಭಿನಂದನೆ ಹೇಳ್ತಾ, ಒಂದು ಸಂಘಟನೆ ಮತ್ತು ಒಂದು ಸಂಘ ಉಟ್ಕೊಳ್ಳೋದು ಸಹಜವಾಗಿ ಉಟ್ಕೊಳ್ಳುತ್ತೆ. ಆದರೆ ಅದನ್ನು ಕಾಯ್ದುಕೊಳ್ಳುವಂಥ, ಉಳಿಸುವ, ಬಳಸುವ, ಬೆಳೆಸುವ, ಕಾಯುವ, ಕಟ್ಟುವ ಕೆಲಸ ಉದ್ಘಾಟಿತ ಸಂಗತಿಯನ್ನು ಸುಖಸಾಮಾನ್ಯ ಒಂದು ಸಂಘಟನೆಯನ್ನು ಕಟ್ಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಕಾಯ, ವಾಚ, ಮನಸ್ಸಿನ ಶ್ರದ್ಧಾಪೂರ್ವಕವಾದ ಮತ್ತು ಸಂಕಲ್ಪಪೂರ್ವಕವಾದ ಒಂದು ದೀಕ್ಷೆ ಬದ್ಧತೆಯಿಂದ ಕೆಲಸ ಮಾಡುವಂಥ ಒಂದು ತಂಡ ಬೇಕು ಮತ್ತು ನಾಯಕತ್ವ ಬೇಕು. ದ ಲೀಡರ್ ಇಸ್ ಒನ್ ಹೂ ಫಾಲೋಸ್ ದ ರೈಟ್ ಪ್ರಿನ್ಸಿಪಲ್, ದೆನ್ ಥೌಸಂಡ್ ಫಾಲೋ ಯು ಅಂತ ಹೇಳ್ತಾರೆ. ಒಬ್ಬ ನಾಯಕ ಗಟ್ಟಿಯಾದ ನಾಯಕತ್ವ, ವಿಶ್ವಾಸಾರ್ಹದ ನಾಯಕತ್ವ ಮುಂದೆ ನಿಂತಾಗ, ನಾಯಕತ್ವ ಸುತ್ತಾಡಿ ನೀಡಿಕೊಂಡಾಗ ಸಹಸ್ರಾರು ಮಂದಿ, ನೂರಾರು ಮಂದಿ ಅದನ್ನು ಹಿಂಬಾಲಿಸ್ತಾರೆ, ಸಹಭಾಗಿತ್ವವನ್ನು ಕೊಡ್ತಾರೆ. ಹಾಗೆ ನಾಯಕತ್ವ ಸರಿ ಇದ್ದಾಗ ಸಂಘಟನೆ ಕೂಡ ಅನೇಕ ಚಟುವಟಿಕೆಗಳನ್ನು, ಸೃಜನಾತ್ಮಕ ಚಟುವಟಿಕೆಗಳನ್ನು, ಸೃಜನಶೀಲ ಚಟುವಟಿಕೆಗಳನ್ನು ಕ್ರಿಯಾಶೀಲವಾಗಿರಲಿಕ್ಕೆ ಸಹಕಾರಿಯಾಗ್ತದೆ. ಪಿಕ್ಚರ್ ಡೈಲಾಗ್ ಇದೆ, ಈ ಹಿಂದೆ ಯಾರಿದ್ದಾರೆ ಅನ್ನೋ ಕಾರಣಕ್ಕಾಗಿ ನೂರಾರು ಜನರು ನೀನು ನಾಯಕನಾಗಬಲ್ಲ, ನೀನು ಮುಂದೆ ಇದೆಯಾ ಅನ್ನೋ ಕಾರಣಕ್ಕಾಗಿ ನೀನು ಹಿಂದೆ ನೂರಾರು ಜನರು ಇರಬೇಕು ಅಂತ ಎಷ್ಟು ತಿಳಿಯುತ್ತೆ. ಕೆಕೆ ಮಂಜುನಾಥ್ ಅವರು ಮಾತನಾಡಿ, ಪ್ರಸ್ತುತ ವರ್ಷಗಳಲ್ಲಿ ಮೊಬೈಲ್ ತಂತ್ರಜ್ಞಾನ ಬಹಳ ಮುಂದಿದೆ. ಫೋಟೋಗ್ರಾಫರ್ ತೆಗೆದ ಒಂದು ಛಾಯಾಚಿತ್ರ 100 ಕಥೆಗಳನ್ನು ಹೇಳುತ್ತೆ ಎಂದರು. ಮನಗುವಿಕೆ ಎಲ್ಲಿರುವಂಥದ್ದು, ಅವರು ವಿವಿಧ ಭಂಗಿಗಳಲ್ಲಿ ಫೋಟೋವನ್ನು ತೆಗಿತಾರೆ ಅಂತ ಹೇಳಿದ್ರೆ ಅದು ಒಂದು ಕಲೆ ಅದು. ಹಾಗಾಗಿ ಇದೊಂದು ಇವತ್ತು ಗೌರವಪೂರ್ಣವಾಗಿ ಎಲ್ಲ ಫೋಟೋಗ್ರಾಫರ್ಸ್ಗೆ ಸನ್ಮಾನಿಸುವಂಥ ಒಂದು ಸುಸಂದರ್ಭ ಆಗಿದೆ. ಅದಲ್ಲದೆ ಈಗ ಎಲ್ಲರಿಗೂ ಇರುವಂಥ ಒಂದು ಸವಾಲು ಅಂತ ಹೇಳಿದ್ರೆ ಇಂಜಿನಿಯರ್ಗಳಿಗೆ ಮತ್ತು ಡಾಕ್ಟರ್ಸ್ಗಳಿಗೆ, ಮೆಡಿಕಲ್ ಫೀಲ್ಡ್ಗೆ ಮತ್ತು ಇವನ್ ಮೆಡಿಕಲ್ ಶಾಪ್ಗಳಿಗೆ ಎಲ್ಲ ವರ್ಗದವರಿಗೆ ಒಂದು ದೊಡ್ಡ ಸಮಸ್ಯೆ ಫೋಟೋಗ್ರಾಫರ್ ಆದಿಯಾಗಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತ ಹೇಳಿದ್ರೆ ಒಬ್ಬ ಹೆಬ್ಬೆಟ್ಟುವವನು ಕೂಡ ಒಂದು ಅದ್ಭುತವಾದಂಥ ಒಂದು ಚಿತ್ರವನ್ನು, ಆಕೃತಿಯನ್ನು, ಪ್ರಕೃತಿಯನ್ನು, ಡಿಸೈನನ್ನು ಮಾಡಬಲ್ಲ ಅವನು. ನಾನು ಮೊನ್ನೆ ಗೂಗಲ್ನಲ್ಲಿ ಹೋಗ್ಬಿಟ್ಟು ನಾನು ಚಾಟ್ GPT ನಾನು ಅದರಲ್ಲಿ ಒಂದು 2-3 ವರ್ಡ್ಸನ್ನು ಹೇಳಿದೆ. ನಾನು ನನ್ನ ರೆಸಾರ್ಟ್ಗೆ ಸಂಬಂಧಪಟ್ಟಾಗೆ ಕೂರ್ಗ್ ಜಂಗಲ್ ಕಿಡ್ಸ್ ರೆಸಾರ್ಟ್ನ ಒಂದು ಇಂಥ ಮ್ಯಾಟ್ರ್ ಬಗ್ಗೆ ನನಗೆ ಒಂದು ಸ್ಟಿಕ್ಕರ್ ಕೊಡಪ್ಪ ಅಂತ ಹೇಳಿ ಎಷ್ಟು ಅದ್ಭುತವಾಗಿ ಕೊಡ್ತು ಅಂತ ಹೇಳಿದ್ರೆ ವಿತಿನ್ 20 ಸೆಕೆಂಡ್ಸ್ ಅದೇ ಸ್ಟಿಕ್ಕರ್ಸನ್ನು ನಾನು ಪ್ರಿಂಟ್ ತೆಗೆದು ನಾನು ನನ್ನ ಸ್ನೇಹಿತನ ಪ್ರಿಂಟಿಂಗ್ ಪ್ರೆಸ್ಸಿಂದ ತೆಗೆದುಕೊಂಡು ಬಂದೆ. ನಾನು ಅವ್ನು ಹೇಳ್ತಾ ಇದ್ದ, ಯಾವ ಕಾಲ ಬಂತಪ್ಪ ಮಂಜು,
ನಾವು ಬದುಕೋದು ಹೇಗೋ ಅಂತ ಹೇಳಿ. ಇಂಜಿನಿಯರ್ಗಳು ಕೂಡ ಅವರ ಡಿಗ್ರಿಗೆ ಗ್ರಾಜ್ಯುಯೇಷನ್ಗೆ ಬೆಲೆ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು ಅದು ಮಾತ್ರ ಅಲ್ಲ, ಜೆಮಿನಿ ಅಂತ ಒಂದು ಆ್ಯಪ್ನಲ್ಲಿ ನಮ್ಮ ಬಗ್ಗೆ ಒಂದು ಕವನವನ್ನ ಬರೀ ಹಾಡನ್ನ ಹಾಡು ಅಂತ ಹೇಳಿದ್ರೆ 30 ಸೆಕೆಂಡ್ಗಳ ಹಾಡನ್ನ ಲಾವಣಿ ರೂಪದಲ್ಲಿ ಮತ್ತು ಜಾನಪದ ರೀತಿಯಲ್ಲಿ, ಗೀಗಿಯ ಪದದ ರೀತಿಯಲ್ಲಿ ಮತ್ತು ರಾಗ ತಾಳ ಈ ಮದ್ದಲೆ ನಮಗೆ ಗೊತ್ತಿಲ್ಲದಿರುವಂಥ ಸಂಗೀತ ಭಾಷೆಯನ್ನೆಲ್ಲ ಕೇಳ್ತದೆ, ಯಾವ ರೀತಿಯಲ್ಲಿ ಬೇಕು ನಿಮಗೆ ಅಂತ ಹೇಳಿ. ಅದಾಗಿ ಆ ಒಂದು ಅದ್ಭುತವಾದ ಒಂದು ಮ್ಯೂಸಿಕ್ನೊಂದಿಗೆ ಹಾಡು ಹೇಳುವಂಥ ಒಂದು ಮೊಬೈಲ್ನಲ್ಲಿ ಆ್ಯಪ್ಗಳು ಬಂದಿದ್ದಾವೆ. ಹೀಗಿರುವಾಗ ನಮ್ಮೆಲ್ಲ ಫೋಟೋಗ್ರಾಫರ್ಗಳು ಶಾಶ್ವತವಾಗಿ ಅವರ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನ ಮೆಟ್ಟಿ ನಿಲ್ಲುವಂತಹ ಒಂದು ಜ್ಞಾನವನ್ನ ನೀವು ಸಂಶೋಧನೆಯನ್ನ ತಾವು ಮಾಡಬೇಕಾಗ್ತದೆ. ಹಾಗೂ ಅದಕ್ಕೆ ಮೀರಿದಂತಹ ನೀವು ರಿಸಲ್ಟ್ ಅನ್ನ, ಪ್ರಾಡಕ್ಟ್ ಅನ್ನ ಮತ್ತು ರೀತಿ ನೀತಿಗಳನ್ನ ತಾವು ತಲುಪಬೇಕಾಗ್ತದೆ, ಮಾಡಬೇಕಾಗ್ತದೆ. ಹಾಗಾಗಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾದೇವಪ್ಪ ಅವರು ಕೊಡಗು ಜಿಲ್ಲೆಯ ಛಾಯಾಚಿತ್ರಗಾರರಿಗೆ ಸಭೆ ಸಮಾರಂಭ ನಡೆಸಲು ಒಂದು ಜಾಗದ ಅವಶ್ಯಕತೆ ಇರುತ್ತೆ. ಅನೇಕ ವರ್ಷಗಳಿಂದ ಅನೇಕ ನಾಯಕರ ಬಳಿ ಕೇಳಿಕೊಂಡರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕೊನೆಗೆ ತಾನೇ ತನ್ನ ಸ್ವಂತ ಜಾಗವನ್ನು ಬಿಟ್ಟುಕೊಟ್ಟಿದ್ದೇನೆ ಎಂದರು. ಫೋಟೋಗ್ರಫಿ ಯಾಕೆ ನಾನು ಅಷ್ಟೊಂದು ರಕ್ತದ ಕಣಕಣದಲ್ಲೂ ನನ್ನ ಉಸಿರನ್ನು ನೆನಪು ಮಾಡ್ಕೊಳ್ತೀನಿ ಅಂದರೆ ನನ್ನನ್ನು ತಿದ್ದಿ ಒಬ್ಬ ಮನುಷ್ಯನಾಗಿ ಮಾಡ್ತು. ನಿಮ್ಮಂಥ ಹೃದಯಗಳನ್ನ ನಮಗೆ ಹತ್ರ ಕೊಡ್ತು. ನನ್ನೊಬ್ಬನ ಮನುಷ್ಯ ಮಾಡ್ತು. ಮತ್ತು ಎಲ್ಲ ಹೆಚ್ಚು ಕಡಿಮೆ ಆಲ್ ಓವರ್ ಕರ್ನಾಟಕ, ಅಕ್ಕಪಕ್ಕ ಜಿಲ್ಲೆ, ರಾಜ್ಯ ಎಲ್ಲ ಕಡೆಗೂ ಸುತ್ತಾಡಿಸ್ತು. ಅದರಲ್ಲೂ ಈಗ ಒಂದು 2 ವರ್ಷದಿಂದ ತಾವೆಲ್ಲರೂ ಬಹಳ ಅಭಿಮಾನದಿಂದ, ಪ್ರೀತಿಯಿಂದ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ಸ್ವೀಕಾರ ಮಾಡಿದ್ವಿ. ಆ 2 ವರ್ಷದ ಹಿಂದೆ ನಾನು ಎಷ್ಟಿತ್ತು ಅಂದರೆ ನನ್ನ ಕೋಪ ಸ್ನೇಹಿತರು ನಂಬಲ್ಲ ನೀವು. ನನಗೆ ಸಿಟ್ಟು ಬಂದರೆ ಒಂದು ರಕ್ತ ನೋಡಿದ್ರೆ ಮಾತ್ರ ನನಗೆ ಸಂತೋಷ, ಅಂದರೆ ಸಮಾಧಾನ. ನಂಗೆ ರಕ್ತ ನೋಡಲಿಲ್ಲ ಅಂದರೆ ಆ ಸಿಟ್ಟು ಕಮ್ಮಿ ಆಗ್ತಿರ್ಲಿಲ್ಲ. ಅಷ್ಟು ನನಗೆ ನನ್ನ ಸಿಟ್ಟಿತ್ತು ನನಗೆ. ಹಾಗಾಗಿ ಸಿಟ್ಟು ಬಂದಾಗ ನಾನು ಅಲ್ಲಿ ಜಾಗ ಖಾಲಿ ಮಾಡಿಬಿಡ್ತಿದ್ದೆ. ನನಗೆ ಗೊತ್ತಿತ್ತು ಅಷ್ಟೆಲ್ಲ ಸಿಟ್ಟು ನನ್ನನ್ನು ನಾನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದು ತಾವುಗಳು. 2 ವರ್ಷದಿಂದ ನನ್ನನ್ನು ತೀಡಿ ಒಂದು ಮನುಷ್ಯನಾಗಿ ಒಂದು ರೂಪುಗೊಳಿಸಿದ್ದೀರಿ. ಹಾಗಾಗಿ ಮತ್ತೆ ನಾನೆಲ್ಲ ಏನೇ ಸಣ್ಣ ಪುಟ್ಟ ತಪ್ಪು ಮಾಡೋದು ನೀವೆಲ್ಲ ಒಂದು ಮಾರ್ಗದರ್ಶನ ಕೊಟ್ಟು ಆ ಸಂಘನ ಬಹಳ ಹೆಚ್ಚು ತಗೊಳ್ತಾ ಇದ್ದೀರಾ. ಮತ್ತೆ ಬಂಧುಗಳೇ, ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂದರೆ ನಿಜವಾಗ್ಲೂ ಪ್ರಯೋಜಕರು, ದಾನಿಗಳಿಲ್ಲ ಅಂದರೆ ಯಾವುದೇ ಕಾರ್ಯಕ್ರಮ ಆಗಲ್ಲ. 2008ರಿಂದ ಇಲ್ಲಿಯವರೆಗೆ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿದ್ದ ಮೂಕಾಳೇರ ಲಕ್ಷ್ಮಣ, KS ನಾಗೇಶ್, ಸುರೇಶ್ ಮಾವಟ್ಕರ್, ಡಾಡು ಜೋಸೆಫ್, ಗುಡ್ಡೆಮನೆ ವಿಶ್ವಕುಮಾರ್, SR ವಸಂತ್ ಮತ್ತು ರಾಜ್ಯ ಸಂಘದ ಕಾರ್ಯದರ್ಶಿ ದೀಪಕ್ ಕುಮಾರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಅಕ್ಷರದ ಮಹಿಮೆಯ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು. ಒಂದು ಪೊಲಿಟಿಷಿಯನ್ ಆಗಿರ್ಲಿ, ಯಾರೇ ಇರಲಿ, ಆ ಒಂದು 3 ವರ್ಡ್ ಯಾವಾಗ ಯೂಸ್ ಮಾಡ್ತಾರೆ ಅವತ್ತಿಂದ ಅವರ ಒಂದು ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಯಾವ ವರ್ಡ್ ಅದು ಕೇಳಿ? ಸಾರಿ ಅಲ್ಲ, ಈಗೋ. ಎಸ್, ಸಮಥಿಂಗ್ ಸಿಮಿಲಿಯರ್. ಎಸ್, ಬೇರೆ? 3, 2, 1 ಗೋ. ಎಸ್, ಐ ನೋ ದಟ್. ನನಗದು ಗೊತ್ತು. ನನಗೆ ಮಾರ್ಕೆಟಿಂಗ್ ಮಾಡಕ್ಕೆ ಸಖತ್ತಾಗಿ ಗೊತ್ತಿದೆ, ಆದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಯಾಕೆ? ಐ ನೋ ದಟ್ ಅಂತ ಯಾವಾಗಲೂ ಹೇಳ್ತೀನಿ. ಪ್ರೊಫೆಷನಲಿ ಯಾರು ಫೇಲ್ ಆಗಲ್ಲ. ಯಾವಾಗ ಅವರು ಈ ಒಂದು ಕಾನ್ಸೆಪ್ಟ್ ಎತ್ಕೊಂಡು ಒಂದು ಕೂತ್ ಬಿಡ್ತಾರೆ ಲೈಫಲ್ಲಿ, ನನಗೆ ಇದು ಗೊತ್ತು ಅಂತ ಹೇಳ್ತಾರೆ, ಅವತ್ತಿಂದ ಅವರಲ್ಲಿ ಏನು ಚೇಂಜಸ್ ಆಗಲ್ಲ. ಎಗ್ರಿ? ಯಾರೆಲ್ಲ ಹೌ ಮೆನಿ ಆಫ್ ಯು ಎಗ್ರಿ? ಎಸ್, ಥ್ಯಾಂಕ್ ಯು. ಕೇಳಿ ಯಾಕೆ ಅಂತ. ಎನರ್ಜಿ. ಯಾಕೆ ಅಂತ ಹೇಳಿದ್ರೆ ನನ್ನ ಕಂಪ್ಲೀಟ್ ಮೆಮೊರಿದು ಫೋಟೋಗ್ರಫಿ ಮಾಡಿದಂತ ಆ ಒಂದು ಸ್ಟುಡಿಯೋದವರು ಈಗ ನನ್ನ ಒಳಗಡೆ ಎಷ್ಟು ಮೆಮೊರಿ ನನಗೆ ಇದೆಯೋ
ಗೊತ್ತಿಲ್ಲ. ಬಟ್ ನನಗೆ ನನ್ನ ಫೋಟೋಸ್ ಅಲ್ಲಿ ನನ್ನ ಕಂಪ್ಲೀಟ್ ಒಂದೊಂದು ಫೋಟೋ ನೋಡ್ಬೇಕಾದ್ರೂ ನನ್ನ ಚೈಲ್ಡ್ಹುಡ್ ಸ್ಟೋರಿ, ನನ್ನ ತಂದೆದು ಸ್ಟೋರಿ, ಪ್ರತಿಯೊಂದು ವಿಚಾರ ನಾನು ನೋಡೋಕ್ಕಾಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದೋಸ್ ವಂಡರ್ಫುಲ್ ಫೋಟೋಗ್ರಾಫರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್.